ಯಾಮಾಹುಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ ಅವಿಘ್ನಂ ಕುರು ಮೇ ದೇವಃ ಸರ್ವಕಾರ್ಯೇಷು ಸರ್ವದಾ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನೂಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರೂನ್. ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿದ್ಗನ ಪ್ರಭಾಮಯ ಜಗದಾದಿ ದೇಶಿಕ ಪುರಾತನ ಪುಂಗವ ಜಯ ಸೋಮನಾಥಂಚೈವ ಶಿವಾದವ ಸಂಗನ ಬಸವ ಶರಣಾರ್ಥಿ. ಮೃಡವತ್ ಶೋಭಿತಂ ದಿವ್ಯಂ ಮನಃ ಕಲ್ಮಷ ಶುದ್ಧರ್ಥಂ ನಿರ್ವಿಕಲ್ಪ ಕ್ರಿಯಾಯೋಗ ಸಮಾಧಿಸ್ಥಂ ಉಮರಾಣಿ ಪುರಾಧೀಶಂ ಶ್ರೀ ಶ್ರೀ ಗುರು ಶಿವಲಿಂಗೇಶ್ವರಂ ಭಜಾಮ್ಯಹಂ. ಸದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪ್ರಾರಂಭಗೊಂಡಿರುವಂತಹ ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನ ಈ ಉಮರಾಣಿ ಪುಣ್ಯ ಗ್ರಾಮದಲ್ಲಿ ಅನುಭವವನ್ನು ಪಡೆದುಕೊಳ್ಳುವುದಕ್ಕಾಗಿ ಸತ್ಸಂಗದಲ್ಲಿ ಭಾಗಿಯಾಗುವುದಕ್ಕಾಗಿ ಎಲ್ಲರೂ ಶಿವಾನುಭವದಲ್ಲಿ ಸಮಾವೇಶಗೊಳಿಸಿಕೊಳ್ಳುವುದಕ್ಕಾಗಿ ಸಂತ ಶಿಸುನಾಳ ಶರೀಫ ಶಿವಯೋಗಿಗಳವರ ಮಹಾಪುರಾಣ ಮನಃಪೂರ್ವಕವಾಗಿ ಗುರುವಿನಲ್ಲಿ ಸೇವೆಯನ್ನು ಮಾಡೋದು, ಮನಃಪೂರ್ವಕವಾಗಿ ಮನಸ್ಸು ತೆರೆದು ಶಿಷ್ಯನಿಗೆ ಸದ್ಬೋಧೆಯನ್ನು ಉಪದೇಶಿಸೋದು, ಗುರು ಶಿಷ್ಯರ ಮಧ್ಯದಲ್ಲಿ ನಡೆದಿರುವ ಕಾರ್ಯ. ಗುರು ಮೈ ಮರೆತು ಹೇಳ್ತಾ ಇದ್ದಾನ, ಶಿಷ್ಯ ಮೈ ಮರೆತು ಕೇಳ್ತಾ ಇದ್ದಾನ. ಹೇಳ್ತೀನಿ ಅನ್ನೋ ಭಾನ ಗುರು ಗೋವಿಂದ ಭಟ್ಟರಿಗಿಲ್ಲ, ಕೇಳ್ತೀನಿ ಅನ್ನೋ ಭಾನ ಶಿಷ್ಯನಾದ ಶರೀಫನಿಗಿಲ್ಲ. ಹೇಳುವವ ಹೇಳಾಕತ್ತೀನಿ ಅನ್ನೋದು ಮರಿಬೇಕಾಗ್ತದ, ಕೇಳುವವ ಕೇಳಾಕತ್ತೀನಿ ಅನ್ನೋದು ಮರಿಬೇಕಾಗ್ತದ. ಹೇಳುವವ ಹೇಳಾಕತ್ತೀನಿ ಅನ್ನೋದನ್ನು ಇಲ್ಲಾರ್ದಂಗೆ, ಕೇಳುವವ ಕೇಳಲಿಕ್ಕತ್ತೀನಿ ಅನ್ನೋದು ಇರ್ಲಾರ್ದಂಗೆ ಇವರಿಬ್ಬರ ಭಾವಗಳು ಎಲ್ಲಿ ಸಮಾವೇಶಗೊಳ್ತಾವ, ಸಂಬಂಧಕ್ಕೆ ಒಳಪಡ್ತಾವಲ್ಲ, ಅಲ್ಲಿ ಗುರು ಶಿಷ್ಯರ ಏಕೋಭಾವ ನಿರ್ಮಾಣಗೊಂಡು ಇರುವರು ಸಾಕ್ಷಾತ್ ಪರಮಾತ್ಮನ ರೂಪವಾಗಿ ಕಂಗೊಳಿಸ್ತಾ ಇದ್ದಾರೆ. ಇದು ಗುರು ಶಿಷ್ಯರ ಸಂಬಂಧವನ್ನು ಕಲ್ಪಿಸುವ ಪರಮಯೋಗದ ಪರಮ ಅಭ್ಯಾಸ. ಅಂಥದ್ದು ನಡೆದದ ಗುಡಿಗೇರಿ ಕಲ್ಮಠದ ಸಂಗಮನಾಥನ ದೇವಾಲಯದಲ್ಲಿ. ಹೇಳಿದ ಗುರುಗೋವಿಂದ ಭಟ್ಟ, ಕೇಳಿದ ಮೈಮರೆತು ಶಿಷ್ಯ ಶರೀಫ. ಗುರುಗಳಂತಾರೆ, ಸ್ವಲ್ಪ ಊರ ಕಡೆಗೆ ಹೋಗಿ ಬಾರೋ,
ಅಪ್ಪ ಅವ್ವ ಅಜ್ಜ ಅಜ್ಜಿ ಅನಿಸ್ಕೊಂಡೋರು ಅದಾರ ಊರೊಳಗೆ. ನಿನ್ನ ಯೋಗಕ್ಷೇಮವನ್ನು ಅವರು ಬಯಸ್ತಾರೆ ಅಂದ ಮೇಲೆ ತಂದೆ ತಾಯಿ ಅಜ್ಜ ಅಜ್ಜಿಯರ ಯೋಗಕ್ಷೇಮವನ್ನು ನೀನು ಬಯಸಬೇಕಲ್ಲ, ನೋಡ್ಕೋಬೇಕಲ್ಲ. ಹೋಗಪ್ಪ, ಹೋಗು. ಗುರುವಿನ ಅಪ್ಪಣೆ ತಲೆಬಾಗಿಸಿ ಮನ್ನಿಸಿ ಸ್ವೀಕಾರ ಮಾಡಿಕೊಳ್ಳೋದು, ಶಿರಸ ವಹಿಸಿ ಪಾಲನೆ ಮಾಡೋದು. ಗುರುವಿಗೆ ಎದರಾಡೋ ಹಾಗಿಲ್ಲ. ಆಗಲಿ ಗುರುದೇವ. ಗುರುವಿನ ಕರುಣೆಯ ಕೃಪಾ ಕಟಾಕ್ಷವನ್ನು ಪಡೆಯೋದಕ್ಕಾಗಿ ಶಿಷ್ಯನಾಗಿ ಬಂದಿದ್ನಲ್ಲ. ಬಹುದಿನಗಳ ಬಯಕೆ ಇಂಥವನನ್ನೇ ಶಿಷ್ಯನಾಗಿ ಪಡೆದುಕೊಳ್ಳಬೇಕೆನ್ನುವ ಇಚ್ಛೆ ಗುರುಗಳಲ್ಲಿ. ಗುರುನಾಥ ಹೋಗಿ ಬರ್ತೀನಿ ಎಂದ. ಊರಿಗೆ ಬಂದ. ಅಜ್ಜ ಅಜ್ಜಿ, ತಂದೆ ತಾಯಿ ಭೇಟ್ಯಾದ, ಮಾತಾಕತಿ ಆಡಿದ. ಮನೆಯೊಳಗೆ ಹೈನ ತಾಯಿ ಹಜ್ಜುಮ ಮಜ್ಜಿಗೆ ಮಾಡಿ ಬೆಣ್ಣೆ ಮುದ್ದಿ ಇನ್ನ ಗಡಿಯಾಗ ಇಟ್ಟಿದ್ಲು. ಬೆಣ್ಣೆ ಮುದ್ದಿ ಅವಾಗ ಮಾಡ್ತಿದ್ರು ಮಜ್ಜಿಗೆ. ದೊಡ್ಡ ಗಡಿಗೆ ಕಡಗೋಲಿಟ್ಟು ಸರ್ರ ಬುರ್ರ ಕಂಬಕ್ಕೆ ಹಗ್ಗ ಹಾಕಿ ತೆಳಗೊಂದು ಕಟ್ಟಿಗೆ ಮ್ಯಾಲೊಂದು ಕಟ್ಟಿಗೆ ಹಾಕಿ ಜಗ್ಗಿ 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 ಮಜ್ಜಿಗೆ ಮಾಡ್ತಿದ್ರು. ಬೆಣ್ಣೆ ಮುದ್ದಿ, ಬಿಸಿ ರೊಟ್ಟಿ, ಕಲ್ಲಾಗ ಉಪ್ಪು ಹಾಕಿ ಬೆಳ್ಳುಳ್ಳಿ ಹಾಕಿ ಅರ್ದದ್ದು ಕೆಂಪು ಚಟ್ನಿ. ಉಂಡವರು ಇವರಿಬ್ಬರು ಉಂಡವ್ರಿ. ಅಂಥದ್ದು ಉಂಡಾರಂತ ಇಷ್ಟು ಗುಂಡದಾರ. ಬೆಣ್ಣಿ ಉಣಬೇಕು. ತಾಯಿಯ ವಾತ್ಸಲ್ಯದ ಮಧುರವಾದ ಭಾವ. ಸಣ್ಣವರಿದ್ದಾಗ ಇವರೆಲ್ಲ ಉಂಡವರು. ಈಗ ಸಿಗಂಗಿಲ್ಲ. ಈಗ ಮಜ್ಜಿಗೆ ಮಾಡೋರು ಇಲ್ಲ ಅಂತಲ್ಲ, ಮಜ್ಜಿಗೆ ಮಾಡೋರು ಅದಾರ, ಮಜ್ಜಿಗೆನೂ ಅದಾವ. ಹಾಲು ಕಾಸಿ ಹೆಪ್ಪಾಕಿದ ಮ್ಯಾಲ ಅದನ್ನು ಗಡಿಗ್ಯಾಗ ಹಾಕಿ ಬೆಳತನ ಕಟ್ಟಿದ್ರೂ ಬೆಣ್ಣೆ ಬರಂಗಿಲ್ಲ ಈಗಿನ ಹಾಲಾಗ. ಹಂಗೆ ಹಾಲು ಪಾಕಿಟ್ ಹಾಲು, ಅದರಾಗ ಬೆಣ್ಣೆ ಬಾ ಅಂದ್ರೆ ಎದೆಯಲ್ಲಿ ಬರ್ಬೇಕು, ಬೆಂಕಿ ಹಚ್ಚಲಿ. ಬೆಣ್ಣಿಲ್ಲ, ಸುಮ್ಮನೆ ನೋಡೋದದ. ಎದಕ್ಕೆ ಬೇಕು ಅದನ್ನಷ್ಟು ಅದನ್ನು ಅರ್ಪಣೆ ಮಾಡಿ ದೇಹಕ್ಕೆ ಒಳಗೆ ಇಳಿಸೋದು. ಬೆಣ್ಣೆ, ರೊಟ್ಟಿ, ಮುದ್ದಿ ಪದಾರ್ಥಗಳನ್ನು, ಗಟ್ಟಿಯಾದ ಪದಾರ್ಥಗಳನ್ನು ಉಣಬೇಕು. ಶರೀಫ್ರಂಥವೆಲ್ಲ ಉಂಡು ಒಂದು ಹೆಜ್ಜೆ ಇಟ್ರಂದ್ರೆ ದೀಡ್ ಮಾರ ಎರಡೆರಡು ಮೊಳಕ್ಕೆ ಒಂದೊಂದು ಹೆಜ್ಜೆ. ಗುರುಗೋವಿಂದ ಭಟ್ರು ಹಾಗ ನಡೀತಿದ್ರು. ಮುಂದೆ ಹೆಜ್ಜೆ ಇಟ್ಟರು ಶರೀಫ್ ಒಬ್ಬನೇ ಬೆನ್ನು ಹತ್ತಬೇಕು. ಉಳಿದ 9 ಜನ ಶಿಷ್ಯರೇನಿದ್ರಲ್ಲ ಅವರಿಗೆ ಬೆನ್ನು ಹತ್ತಲಿಕ್ಕೆ ಆಗ್ತಿದ್ದಿಲ್ಲ. ಅಂಥ ದೊಡ್ಡ ದೇಹದೊಳಗೆ ತಾಕತ್ತು ಬರಬೇಕು, ಶಕ್ತಿ ಬರಬೇಕು ಅಂದ್ರೆ ಆರೋಗ್ಯದಾಯಕವ ಆಹಾರಗಳನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಅಂದ್ರೆ ದೇಹದೊಳಗೆ ತಾಕತ್ತು ಬರುತ್ತೆ. ಇರದಿದ್ದರೆ ಆಧುನಿಕ ಕವಿ ಬರಿತಾ ಇದ್ದಾನ. ಒಬ್ಬ ಮನುಷ್ಯ ಅಜ್ಜಿ ಮಾಡುತ್ತಿದ್ದಳು ರಾಗಿಯ ಮುದ್ದಿ. ಅದನ್ನು ತಿಂದು ನಮ್ಮಜ್ಜ ತೆಗೆಯುತ್ತಿದ್ದನು ನೀರು ನೆಲಕ್ಕೆ ಗುದ್ದಿ. ರಾಗಿ ಮುದ್ದಿ ಉಂಡಿ ಮಾಡ್ತಿಲ್ಲಂತ ಅವ್ರ ಅಜ್ಜಿ. ಅದನ್ನು ಅಜ್ಜು ಉಂಡಾವ ನೆಲಕ್ಕೆ ಹಿಂಗೆ ಗುದ್ದಿ ಬಿಟ್ರೆ ನೀರು ಮ್ಯಾಗ ಬರ್ತಿತ್ತಂತ. ಅಜ್ಜಿ ಮಾಡುತ್ತಿದ್ದಳು ರಾಗಿಯ ಮುದ್ದಿ, ಅಜ್ಜ ಅದನ್ನುಂಡು ತೆಗೆಯುತ್ತಿದ್ದನು ನೀರು ನೆಲಕ್ಕೆ ಗುದ್ದಿ.
ಅವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ, ಅವ್ವ ಮಾಡುತ್ತಿದ್ದಳು ಜೋಳದ ರೊಟ್ಟಿ, ಅದನ್ನು ಉಂಡು ಅಪ್ಪ ಆಗಿದ್ದನು ಜಗಜಟ್ಟಿ. ಅಂದ್ರೆ ಕುಸ್ತಿ ಹಿಡ್ಯಾವ, ಜಗಜಟ್ಟಿ ಕುಸ್ತಿ ಹಿಡ್ಯಾವ. ಹೆಂಡತಿ ಮಾಡುತ್ತಿದ್ದಾಳೆ ಈಗ ಇಡ್ಲಿ ವಡ. ಅವ ಅಂತಾನ, ಹೆಂಡತಿ ಮಾಡುತ್ತಿದ್ದಾಳೆ ಈಗ ಇಡ್ಲಿ ವಡ, ಅದನ್ನು ತಿಂದು ನಾನಾಗಿದ್ದೇನೆ ಖಾಲಿ ಪ್ಲಾಸ್ಟಿಕ್ ಕೊಡ. ಆರೋಗ್ಯದಾಯಕ ಆಹಾರವನ್ನು ಸ್ವೀಕಾರ ಮಾಡಿ ಶರೀಫರು ದಷ್ಟಪುಷ್ಟಾಗಿಬಿಟ್ಟಿತ್ತು. ತಾಯಿ ಮಮತೆ ಬಿಸಿ ರೊಟ್ಟಿಯೊಳಗೆ ಹಚ್ಚಿ ಕೊಟ್ಲು. ಉಂಡ, ಒಂದು ರೊಟ್ಟಿ ಉಂಡ, 2 ರೊಟ್ಟಿ ಉಂಡ, 3 ರೊಟ್ಟಿ ಉಂಡ, 4 ರೊಟ್ಟಿ ಉಂಡ. ದಪ್ಪನ ರೊಟ್ಟಿ ತಾಯಿ ಬಡ್ದು ಕೊಡ್ತಿದ್ಲು ಮಗನ ಮುಂದೆ ಕುಂದ್ರಿಸ್ಕೊಂಡು. ಬಿಸಿ ಬಿಸಿ ರೊಟ್ಟಿ ಹಂಚಿನವನು ಬುಟ್ಟ್ಯಾಗ ಬರ್ತಿದ್ಲಿಲ್ಲ, ಸೀದಾ ಅವನು ತಾಟಿಗೆ ಬರ್ತಿದ್ದು, ಗಂಗಾಳ ತಾಬಂಡಿ ಪ್ಲೇಟಿಗೆ ಪ್ರಯಾಣಕ್ಕೆ ಬರ್ತಿತ್ತು. ತಾಯಿಯ ಕೈ ತುತ್ತು, ತಾಯಿಯ ಕೈ ತುತ್ತು ಅಷ್ಟು ರುಚಿ. ಹೊರಗಡೆ 5 ಸ್ಟಾರ್ ಹೋಟೆಲ್ 7 ಸ್ಟಾರ್ ಹೋಟೆಲ್ನೊಳಗೆ ನೀವೇನು 70,000 ಬಿಲ್ ಕೊಟ್ಟು ಊಟ ಮಾಡಿ ಬಿಲ್ ಕೊಟ್ಟು ಬರ್ತೀರಲ್ಲ, ಅಷ್ಟು ರುಚಿ ಆ ಪದಾರ್ಥದೊಳಗೆ ಇರಬಹುದು, ಇರಲಿಕ್ಕಿಲ್ಲ. 10,000 ಬಿಲ್ ಕೊಟ್ಟು ಹೊರಗಡೆ ದೊಡ್ಡ ದೊಡ್ಡ ಹೋಟೆಲ್ನೊಳಗೆ ಊಟ ಮಾಡಿ ಬಂದಿರುವಂಥ ಮನುಷ್ಯ ಮರುದಿವಸ ಮುಂಜಾನೆ ಎದ್ದು ಅವರವ್ವ ಒಂದೆರಡು ಚಪಾತಿ, ಒಂದಿಷ್ಟು ಶೇಂಗಾದ ಹಿಂಡಿ, ತುಪ್ಪ ಹಾಕಿ ಒಳಗೆ ಚಪಾತಿ ತುಂಬ ಸವರಿ ಸುಳ್ಳಿ ಸುತ್ತಿ ಮಾಡಿ, ಯಪ್ಪ ನಿನ್ನೆ ಸಂಜೆನಾಗ ಉಂಡಿಲ್ಲ ಮಗನೇ, ನನ್ನ ಹೊಟ್ಟೆ ದಣ ಅನ್ನಕತ್ತದ, ಇದನ್ನು ಉಣ್ಣು ಅಂತ 2 ಚಪಾತಿ ಕೊಟ್ಟರೆ 2 ಚಪಾತಿಗೆ ಅವಾಗ ಅಮೃತ ಕುಡ್ದಂಗೆ ಆನಂದ ಆಗ್ತಿರ್ತದೆ. 10,000 ಶೂನ್ಯ. ತಾಯಿಯ ಕೈ ತುತ್ತು ಅದು ಹಾಗೆ. ತಾಯಿಯ ಕೈ ತುತ್ತು ಹಾಗೆ ಕೆಲಸ ಮಾಡ್ತದ, ಕೆಲಸ ಮಾಡ್ತದ. ಹೆಂಡತಿಯ ಕೊರಳು ಚಿನ್ನ ಚಿನ್ನ ಅಂತ ಕೇಳ್ತದ, ತಾಯಿಯ ಕರುಳ ಅನ್ನ ಅನ್ನ ಅಂತ ಕೇಳ್ತದೆ. ಹೆಂಡತಿಯ ಕೊರಳಿಗೂ ತಾಯಿಯ ಕರುಳಿಗೂ ಬಹಳಷ್ಟು ವ್ಯತ್ಯಾಸ, ಬಹಳ ವ್ಯತ್ಯಾಸ. ಮಗನೇ ಉಣ್ಣಂತೂ ಉಣಿಸಿದ್ಲು, 5 ರೊಟ್ಟಿ ಉಂಡ, 6 ರೊಟ್ಟಿ ಉಂಡ, ಯವ್ವ ಹೊಟ್ಟೆ ತುಂಬಿತ್ತು. ಅಮ್ಮ ಪೇಟ್ ಬರ್ತಿ ಹೋಗಯ್ಯ, ಹೊಟ್ಟಿ ತುಂಬ ಹೋಗಿಬಿಟ್ಟದ. ಅವರವು ಅಂತಾಳ, ಅಜ್ಜುಮ್ಮ ಅಂತಾಳ, ಬೇಟಾ सिर्फ 5-6 रोटी के पेट ಬರ್ತಿ ಹೋಗಯ್ಯ, ಯಾಕೆ ಬರೀ 5-6 ರೊಟ್ಟಿಗೆ ಹೊಟ್ಟೆ ತುಂಬೇದಂದ್ರೆ ಹೆಂಗೆ ಮಗನ? ಇದಿಷ್ಟು ಹಿಟ್ಟಾಗಂಗೆ ಆಗುತ್ತಾನ ಉಣ್ಬೇಕು ನೀ. ಅಮ್ಮ 6 ರೊಟ್ಟಿ ಉಂಡಿನೇ, 6 6 6 6 6 6 6 ಅಂದ. ಆಕಿ ಅಂದ್ಲ ಅವ್ರವ್ವ 6 ಹಿಂಗ್ಯಾಕಯ್ಯಪ್ಪ, 6 6 6 ಹಿಂಗ್ಯಾಕಂತಿ ಮೇಲ ಮೇಲ ಮೇಲ? ಹೌದವ್ವ 6 6 ಗುಣ ಅರಿ ಎಂದನೋ 3 ಗುಣ ತಿಳಿ ಎಂದನೋ? ಶಬ್ದಗಳು 6: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. 6 ಅನ್ಕೊಂತ ಹಂಗೆ ಕೈ ತೊಳ್ಕೊಂಡು ನೀರು ಕುಡ್ದು ಬಾಯಿ ದೋತ್ರಲೆ ಬಾಯಿ ಒರೆಸ್ಕೊಂಡ, ಅವ್ವ ಈ 6 ಯಾರು? ಗುರುಗಳಲ್ಲಿ ಅರುಹಬೇಕು. ಸೀದಾ ಹಂಗೆ ನಡ್ಕೊಂತ ಕಳಸಕ್ಕೆ ಬರಾಕತ್ಯ. ಕಳಸಕ್ಕೆ ಬರುವ ಪ್ರಸಂಗದಲ್ಲಿಯ ಘಟನೆ ನಡೆದು ಹೋತು. ದ್ಯಾಮವ್ವ ದೇವಮ್ಮ ಅನ್ನೋ ಊರ ಮನೆತನದ ಸೊಸೆ, ಶಿಶುನಾಳದ ಸೊಸೆ. ಗಂಡನಿಗೆ ಸ್ವಲ್ಪ ಆರೋಗ್ಯ ತಪ್ಪಿತ್ತು, ತೊಂದರೆಯಾಗಿತ್ತು.
ಅನಿವಾರ್ಯ. ಮತ್ತು ಆರೋಗ್ಯದೊಳಗೆ ಸ್ವಲ್ಪ ಬದಲಾವಣೆ ಆಗ್ತದೆ ಎಲ್ಲರಿಗೂ, ಸ್ವಾಭಾವಿಕ. ಹೌದಲ್ಲ? ಹೋದ ವರ್ಷ ಈ ಪುರಾಣ ಚಾಲು ಆದ 5-6 ದಿನದಾಗ 5-6 ದಿನ ಮುಗಿ ತನಕ ನಮ್ಮದು ಬಾಣೆತನ ಆಗಿತ್ತು. ಗೊತ್ತ ನಿಮಗೆಲ್ಲ. ಈ ವರ್ಷ ಪುರಾಣ ಚಾಲು ಆದ ಮರುದಿನನೇ ನಮ್ಮ ಚಿಕ್ಕು ಕಾಕಾಗ ಬಾಣೆತನ ಶುರು ಆಗ್ಯಾದ. ದಿನ ಹೋಗೋದ ಸಲೈನ್ ಹಚ್ಕೊಳ್ದ ಬರೋದು. ಆರೋಗ್ಯದೊಳಗೆ ಏರುಪೇರು ಆಗ್ತದೆ, ಸ್ವಾಭಾವಿಕ. ಏನು ಮಾಡು? ಗಂಡನಿಗೆ ಆರೋಗ್ಯದೊಳಗೆ ಏರುಪೇರಾದ ಕಾರಣಕ್ಕಾಗಿ ಹೊಲದ ಕೆಲಸಕ್ಕೆ ತಾನ ಹೋಗಿತ್ತು. ದೇವಮ್ಮ ಅಂತ ಒಬ್ಬರು ಬರಿತಾ ಇದಾರ, ದ್ಯಾಮಮ್ಮ ಅಂತ ದ್ಯಾಮವ್ವ ಅಂತ ಒಬ್ಬೊಬ್ಬರು ಬರಿತಾ ಇದಾರ. ನೋಡೋದಕ್ಕೆ ಅಂಗ ಸೌಷ್ಠವ ಸೌಶಲ್ಯ ಭರಿತಳಾಗಿರುವಂತಹ ಹೆಣ್ಣು ಮಗಳು ಮದುವೆಯಾಗಿ 4-6 ವರ್ಷ ಕಳೆದ ಫಲಸಂತಾನ ಪ್ರಾಪ್ತಿಯಾಗಿಲ್ಲ. ಅವಳು ಹೊಲಕ್ಕೆ ಹೋಗಿ ಕಸ ತೆಗೆದು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬರುವ ಪ್ರಸಂಗದೊಳಗೆ ಫಕೀರಪ್ಪ ಅನ್ನೋ ಮನುಷ್ಯ ದಾರಿಯೊಳಗೆ ಕಳ್ಳಿ ಸಾಲೊಳಗೆ ಹೊಲದ ಒಡ್ಡಿನೊಳಗೆ ಹೊಂಚಾಕೊಂಡು ಕುಂತಿದ್ದ. ಕುಹಕ ಬುದ್ಧಿ, ದುಷ್ಟ ಬುದ್ಧಿ, ಕೆಡಗಾಲಕ್ಕೆ ಕೆಟ್ಟ ಬುದ್ಧಿ ಅನ್ನೋ ಹಾಗ ಪರಧನ್ ಪತ್ತರ್ ಜಾಲಿಯೇ ಪರಸ್ತ್ರೀ ಮಾತಾ ಸಮಾನ್. ಗೊತ್ತಿಲ್ಲ ಫಕೀರಪ್ಪ ಗೊತ್ತಿಲ್ಲ. ಜಗವ ಬೆಳಗಿದ ಹೆಣ್ಣು, ಜಗವ ಕೂಡಿದ ಹೆಣ್ಣು, ಜಗವನೊಳಕೊಂಡ ಹೆಣ್ಣು, ಜಗದ ಸೃಷ್ಟಿಗೆ ಕಾರಣೀಭೂತವಾದ ಹೆಣ್ಣು, ಜಗದ ಆಗು ಹೋಗುಗಳಿಗೆ ಆರಾಧ್ಯಳಾಗಿ ನಿಂತ ಹೆಣ್ಣು, ಜಗದುತ್ಪತ್ತಿಯಾಗಲು ಕಾರಣೀಭೂತವಾಗಿರುವ ಹೆಣ್ಣು. ಹೆಣ್ಣು ಎಲ್ಲ ರಂಗದಲ್ಲಿಯೂ ಪಾತ್ರವನ್ನು ಆಡುತ್ತಾಳೆ. ಸ್ವಲ್ಪ ಹೆಣ್ಣು ಅನಿಸ್ಕೊಂಡಿರುವಂಥವಳು ವಿಶ್ರಾಂತಿಯನ್ನು ತಗೊಂಡ್ರೆ ಎಲ್ಲ ಕಾರ್ಯಕಲಾಪಗಳು ನಿಂತು ಹೋಗ್ತಾದ, ಎಲ್ಲವೂ ನಿಂತು ಹೋಗ್ತಾದ. ಕರೆಂಟ್ ಹೋಯ್ತು ಅಂದ್ರೆ ಎಲ್ಲ ಜಗತ್ತು ಹೆಂಗೆ ಸ್ತಬ್ಧ ಆಗ್ತದಲ್ಲ, ಅದು ನಡೀತದ. ಮುಂದೆ ಗಾಳಿ ಬೀಸಲಿಲ್ಲಂದ್ರೂ ನಡೀತದೆ, ಕರೆಂಟ್ ಇರ್ಲಿಕ್ಕಂದ್ರೂ ನಡೀತದೆ, ಕಂಪ್ಯೂಟರ್ ಇರ್ಲಿಕ್ಕಂದ್ರೂ ನಡೀತದೆ, ಫೋನ್ ಇರ್ಲಿಕ್ಕಂದ್ರೂ ನಡೀತದೆ, ಕುಡಿಯಾಕ ನೀರು ಇರ್ಲಿಕ್ಕಂದ್ರೂ ಮನುಷ್ಯ 48 ದಿನಗಳ ಕಾಲ ಬದುಕ್ತಾನೆ. ಊಟ ಮಾಡೋದಕ್ಕೆ ಅನ್ನ ಇರಲಿಲ್ಲಂದ್ರೂ ಮನುಷ್ಯ 48 ದಿನಗಳ ಕಾಲ ಬದುಕ್ತಾನೆ. ಉಸಿರಾಡಲು ಉಸಿರಾಟ, ಆಮ್ಲಜನಕ, ಪ್ರಾಣವಾಯು ಇಲ್ಲದೇ ಇದ್ರೂ ಮನುಷ್ಯ 3.5 ತಾಸುಗಳ ಪರ್ಯಂತರ ಬದುಕ್ತಾನೆ. ಆದರೆ ಜಗದ ಏಳಿಗೆಗೆ ಕಾರಣೀಭೂತವಾಗಿರುವಂಥ ಹೆಣ್ಣು, ಸ್ತ್ರೀ, ಮಾತೆ ಇಲ್ಲದೆ ಇದ್ದರೆ ಜಗತ್ತು ನಡೆಯೋದೇ ಇಲ್ಲ, ಸಾಧ್ಯವೇ ಇಲ್ಲ. ನಿಂತು ಹೋಗ್ತದ ಜಗದ ಆಟ. ಜಗತ್ತೆಲ್ಲ ಆಟ ಸ್ತಬ್ಧ ಆಗಿಬಿಡ್ತದೆ. ಸುಮ್ಮನೆ ನೋಡ್ರಿ ನೀವು. ನಾಳೆ ಶುಕ್ರವಾರ, ಪುರಾಣದಾಗ ನಿನ್ನೆ ಸ್ವಾಮಿಗಳು ಹಿಂಗೆ ಹೇಳ್ಯಾರ, ಅದು ಹೆಂಗೆ ನೋಡೇ ಬಿಡು ಅಂತ ನೀವು ಇವತ್ತು ಸಂಜೆನಾಗ ಮನೆಗೆ ಹೋಗಿ ಅವ್ರಿಗೆ ಹೇಳ್ರಿ, ಸ್ವಾಮಿಗಳು ಹಿಂಗೆ ಹೇಳ್ಯಾರ ಪುರಾಣದಾಗ, ನೋಡಮ್ ನಾಳೆ ಮುಂಜಾನೆ ನೀನು ಹೇಳಕ್ಕೆ ಹೋಗ್ಬೇಡ, ಗಪ್ ಚುಪ್ ಮಕ್ಕೊಂಬಿಡು, ನೋಡಮ್ಮ ನಿಂತು ಹೋಗ್ತದೆ ಎಲ್ಲ ಆಟ ಅಂತಾರೆ. ಅವ್ರದರ ತಿಳಿಲಿ, ನಮ್ಮದರ ತಿಳಿಲಿ. ಅವ್ರು ಹೇಳ್ತಾರೆ, ನೀವು ಸುಮ್ಮನೆ ಗಪ್ ಚುಪ್ ಮಕ್ಕೊಂಬಿಡ್ರಿ, ಹೇಳಬೇಡ್ರಿ, ಮುಂಜಾನೆ ಹೇಳಬೇಡ್ರಿ, ಸುಮ್ಮ ಮಕ್ಕೊಂಬಿಡ್ದು ಒಳಗೆ ಬಾಗಲ ಹಾಕ್ಕೊಂಡು. ಸಂಜೆ 12:15 ಅನ್ನೋದ್ರಾಗ ದಿಕ್ಕು ತಪ್ಪಿ ಹೋಗಿರ್ತದೆ. 5-6 ಮಕ್ಕಳು ಇರ್ಬೇಕು ಮನ್ಯಾಗ,
ಒಂದು ಚಾ ಅಂತದ, ಒಂದು ಬ್ರೆಡ್ ಅಂತದ, ಒಂದು ನಾಷ್ಟ ಅಂತದ. ಮಮ್ಮಿ ನನ್ನ ಪಾಟಿ ಕೈ ಚೀಲೆಯಲ್ಲಿ, ಮತ್ತೊಂದು ಅಂತದ ಮಮ್ಮಿ ನನ್ನ ಕಾಲು ಚೀಲೆಯಲ್ಲಿ, ಮಮ್ಮಿ ನನ್ನ ಶೂ ಎಲ್ಲಿ, ಮಮ್ಮಿ ನನ್ನ ಟೈಯಲ್ಲಿ, ಮಮ್ಮಿ ಸ್ಕೂಲ್ ಗಂಟೆಗೆ ಹೊಡಿತು, ಸ್ಕೂಲ್ ಬೆಲ್ಲ ಆಯಿತು, ಮಹಾರಾಷ್ಟ್ರ ಮಾತಾ ಶುರುವಾಯಿತು, ಜನಗಣಮನ ಶುರುವಾಯಿತು. ಮಮ್ಮಿ ಹೇಳ, ಮಮ್ಮಿ ಪಪ್ಪನ ಕೇಳ್ತಾವು, ಪಪ್ಪ ನನ್ನ ಪೆನ್ನಿ, ಪಪ್ಪ ನನ್ನ ಪಾಟಿಸ್ಕಿ, ಪಪ್ಪ ನನ್ನ ಸ್ಕೂಲ್ ಬ್ಯಾಗಿಲ್, ಪಪ್ಪ ನನ್ನ ಟೈ, ಪಪ್ಪ ನನ್ನ ಶೂ ಇಲ್ಲೇ ಇಟ್ಟಿದ್ದೆ ಯಾಕಡೆ ಹೋಗ್ಯಾವ, ಪಪ್ಪ ನನ್ನ ಕಾಲು ಚೀಲ ಹೊರಗೆ ಒಣಾಕಿದ್ಲು ಮಮ್ಮಿ ನಿನ್ನ ಸಂಜೆನಾಗ, ಡ್ರೈ ಆಗ್ಯಾವಿಲ್ಲ ನೋಡು, ಒಣಗ್ಯಾವಿಲ್ಲ ನೋಡು. 12 ಗಂಟೆ ಅಂತ ಅನ್ನೋದ್ರೊಳಗೆ ಇವಂಗೆ ತಲೆ ಚಿಟ್ಟಿಡ್ದು ಹೋಗಿರ್ತದೆ, ಬಾಗ್ಲ ಬಿಡಿತಾನೆ. ಹೇಳು ನಾನು ವಾಯ್ಕನಂಗ, ಹೇಳು ಜಲ್ದಿ ಬಾ ಹೊರಗೆ, ಇನ್ನೊಂದು ತಾಸು ನೀ ಹಂಗೆ ಮಕ್ಕೊಂಡೆ ಅಂದ್ರೆ ನಾ ಗೋಯಿಂಗ್ ಟು ಮೆಂಟಲ್ ಹಾಸ್ಪಿಟಲ್ ಧಾರವಾಡ, ಹುಚ್ಚಿಡಿತದ. ಹೇಳು, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದರ ಅರ್ಥ ಎಲ್ಲದಕ್ಕೂ ಆಧಾರ ಸ್ತಂಭವಾಗಿ ನಿಲ್ಲುವಂತಹ ಮಾತೆ ಸ್ತ್ರೀ, ಹೆಣ್ಣು, ಮಹಿಳೆ ಎಲ್ಲದಕ್ಕೂ ಕಾರಣೀಭೂತ. ಆದರೂ ಎಲ್ಲವನ್ನ ಸ್ವೀಕಾರ ಮಾಡಿ ಯಾವುದನ್ನೂ ಹೊರಗೆ ಹಾಕಂಗಿಲ್ಲ. ಎಂತಹ ಸಹನ ಶಕ್ತಿ, ಎಂತಹ ಸಹನಶೀಲತೆ, ಭೂಮಿಯ ತೂಕ. ಭೂಮಿ ತಾಯಿನಿ ಎಷ್ಟು ತುಳಿದಾಡಿ ನಡೆದ್ರೂ ಒಮ್ಮೆರ ಭೂಮಿ ತಾಯಿ ನಮಗೆ ಸಿಟ್ಟಾಗಿ ಏನಾರ ಅಂದಾಳೇನು? ಸಾಧ್ಯವೇ ಇಲ್ಲ. ನೀವೇನು ಹಾಕ್ತೀರಿ ಬೀಜ, ಏನು ಬಿತ್ತೀರಿ, 1ಕ್ಕೆ 1000 ಲಕ್ಷ ಪಡಿಯಾಗಿ ನನ್ನ ಮ್ಯಾಲ ವಿಶ್ವಾಸ ಇಟ್ಟು ಹಾಕ್ತಾನ ನನ್ನ ರೈತ, ನನ್ನ ಮಗ, ಭೂಮಿಯ ತಾಯಿಯ ಪುತ್ರ, ಭೂಮಿ ತಾಯಿಯ ಚೊಚ್ಚಲು ಮಗ. ನಮ್ಮಿಂದ ಭೂಮಿ ತಾಯಿ ಏನನ್ನೂ ಇಷ್ಟಪಡೋದಿಲ್ಲ. ನಮ್ಮಲ್ಲಿರುವಂಥ ಶ್ರೀಮಂತಿಕೆ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಧನ, ಕನಕ, ಸಂಪತ್ತು, ನಾವೇನು ಮಾಡಿ ಉಣ್ತೀವಿ, ಅಮಾವಾಸ್ಯೆ, ಹುಣ್ಣಿ ಇತ್ಯಾದಿ ಪಡಿ ಪದಾರ್ಥಗಳೆಲ್ಲವನ್ನ ಹೊಲಕ್ಕೆ ಹೋಗಿ ಭೂಮಿ ತಾಯಿಗೆ ಪೂಜೆ ಮಾಡಿ ನವದೆ ಹಿಡಿದು ಏನೆಲ್ಲ ಮಾಡ್ತೀವಲ್ಲ, ಎಳ್ಳಾಮಾಸಿ, ಸೀಗೆ ಹುಣ್ಣಿ ಇತ್ಯಾದಿ ಹಬ್ಬ ಹರಿದಿನಗಳಲ್ಲಿ ಅದು ಯಾವುದನ್ನು ಇಚ್ಛಾ ಪಡಬಹುದು, ಇಚ್ಛಾ ಪಡಲಿಕ್ಕಿಲ್ಲ. ಭೂಮಿ ತಾಯಿ ಏನು ಇಚ್ಛಾ ಪಡ್ತಾಳೆ, ಏನು ಆಸೆ ಪಡ್ತಾಳೆ ನಮ್ಮಿಂದ ಅಂದ್ರೆ, ನನ್ನ ಚೊಚ್ಚಲ ಮಗ ರೈತ ಯಾವತ್ತೂ ಮೈ ಬಗ್ಗಿಸಿ ನನ್ನನ್ನು ಅಗಿದು ಬಗಿದು ಸ್ವಚ್ಛ ಮಾಡಿ ಕಷ್ಟಪಟ್ಟು ತನ್ನ ಮುತ್ತಿಗಿಂತಲೂ ಸಮನಾಗಿರುವಂತಹ, ಮುತ್ತಿಗಿಂತಲೂ ಹೆಚ್ಚಾಗಿರುವಂತಹ ಒಂದು ಬೆವರು ಹನಿಯನ್ನು ನನ್ನ ಉಡಿಯೊಳಗೆ ಯಾವಾಗ ಹಾಕ್ತಾನಲ್ಲ ಅವನು ಬೊಗಸಿ ತುಂಬಿಸ್ತೀನಿ ಅಂತಾಳೆ ಭೂಮಿ ತಾಯಿ. ದುಡಿಬೇಕು ಮನುಷ್ಯ, ಹೈರಾಣ ಆಗಬೇಕು. ಹೊಲ್ಲೊಳಗೆ ಹೋಗಿ ಭೂಮಿ ತಾಯಿಯ ಮಡಿಲೊಳಗೆ ಬೆವರ ಹನಿ ಸುರಿಸ್ಬೇಕು. ಸುರಿಸಿ ಕಷ್ಟಪಟ್ಟು ದುಡಿದು ಆಮೇಲೆ ಕೈಕಾಲು ಸೊಂಟ ಬ್ಯಾನೆಗೆ ಅವು ಶಿವಲಿಂಗ ಹ್ಯಾಂಗೆ ಮಾಡಲಿ ಅಂತ ತಿಳ್ಕೊಂಡು ರೆಡ್ಡೆ ರಾಮಣ್ಣನವ್ರ ಗತೆ ನಮ್ಮ ಶಿವಲಿಂಗಣ್ಣನ ಗತೆ ಗುಳಿಗೆ ತೊಗೊಂಡ್ರು ಅಡ್ಡಿ ಇಲ್ಲ. ಆದರೂ ದುಡಿಬೇಕು. ಕಷ್ಟಪಟ್ಟು ದುಡಿದಾಗ ಮಾತ್ರ ಭೂಮಿ ತಾಯಿಯ ಕೃಪಾಶೀರ್ವಾದ ಆಗ್ತದೆ. ಭೂಮಿ ತಾಯಿಯ ಚೊಚ್ಚಲು ಮಗ ರೈತ ಮನಸ್ಸಿನಲ್ಲಿ ಸಂತೃಪ್ತಿಯನ್ನು ಅನುಭವಿಸ್ತಾದ. ಅಂಥ ತಾಯಿಯ ಭೂಮಿಯಿಂದ ಬೆಳೆದು ಬಂದ ಜೋಳದ ರೊಟ್ಟಿಯನ್ನು ಊಟ ಮಾಡಿ ಹೊಲಕ್ಕೆ ಹೊಂಟಿದ್ನಲ್ಲ, ಈಕೆ ಭೂಮಿ ತಾಯಿಯ ಸೇವೆ ಮಾಡಿ ದ್ಯಾಮವ್ವ ಬರಾಕತ್ತಿದ್ಲು. ದುಷ್ಟ ಹೆಣ್ಣಂದ್ರ ಯಾವುದೋ ಒಂದು ಉಪಯೋಗಿಸುವ ವಸ್ತು ಅಂತ ತಿಳ್ಕೊಂಡಿರುವಂತಹ ಫಕೀರಪ್ಪ ದಾರಿಯೊಳಗೆ ಅಡ್ಡಗಟ್ಟಿ ನಿಂತ. ಯಾರ ನೀನು ಒಂದು ಯಾರಣಿ? ನಾನು ಫಕೀರಪ್ಪ. ದಾರಿಯಲ್ಲಿ ಅಡ್ಡ ನಿಂತ ಕಾರಣ ಇಲ್ಲ, ನಿನ್ನ ಉಪಪತ್ನಿಯನ್ನಾಗಿ ನಾನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಅದೇ. ನಿನ್ನ ಗಂಡ ಅಜಾರಿ ಮನುಷ್ಯ, ಗುಣವಾಗದಂಥ ರೋಗ ನಿನ್ನ ಗಂಡನ ದೇಹಕ್ಕೆ ಆವರಿಸಿಕೊಂಡದು. ಎಲ್ಲ ರೀತಿಯ ಅಂಗಸೌಷ್ಠವ ಸೌಶಲ್ಯ ಭರಿತಳಾದ ಸುಕೋಮಲಳಾದ ಸುಸಂದರಿಯಾದ ನೀನು, ಸುಂದರಿಯಾಗಿರುವಂಥ ನೀನು ವ್ಯರ್ಥವಾಗಿ ಈ ಕಾಯವನ್ನು ಯಾಕೆ ಹಾಳು ಮಾಡ್ತಿ?
ಯಾಕೆ ಹಾಳು ಮಾಡ? ನಾನು ತಯಾರದೀನಿ ಎಂದ. ಕೈಯಾಗ ಕುಡುಗೋಲಿತ್ತು, ತಲೆ ಮ್ಯಾಲ ಹೊರಿ ಇತ್ತು, ಹೊರಿ ತೆಳಗೋಗಲ್ಲು, ತಲೆ ಮ್ಯಾಗಿನ ಸೆರಗ ತೆಗೆದು ಸೊಂಟಕ್ಕೆ ಸುತ್ತಿಲ್ಲು, ಕೈಯಾಗ ಕುಡುಗೋಲ ಹಿಡಲ್ ಹಿಂಗ. ಇವ ಬಲಾಢ್ಯ ತಾಕತ್ತವಂತ ಮನುಷ್ಯ ಫಕೀರಪ್ಪ. ನಿನ್ನಿಂದ ನನ್ನನ್ನು ನೆಲಕ್ಕುರುಳಿಸೋದು ಸಾಧ್ಯವೇ ಇಲ್ಲ. ನಿನ್ನಂಥ 100 ಜನ ಸ್ತ್ರೀಯರು ಬಂದರೂ ಸೆದೆಬಡಿಯಬಲ್ಲೆ. ನನ್ನಲ್ಲಿ ಆ ತಾಕತ್ತು, ನನ್ನಲ್ಲಿ ಆ ಸಾಮರ್ಥ್ಯ. ಇಬ್ಬರ ಮಧ್ಯದೊಳಗೆ ಘರ್ಷಣೆ ನಡೀತು. ಕೈ ಹಿಡಿದು ಜಗ್ಗಾಡಕ್ಕೆ ಹತ್ತಿದ. ಅವಳು ಕೈಯಾಗ ಕುಡುಗೋಲು ಆ ಕಡೆ ಈ ಕಡೆ ಬೀಸಾಕತ್ತಿದ್ಲು. ಆಪತ್ಕಾಲದಲ್ಲಿ ಅಪಾಯದಲ್ಲಿ ಉಪಾಯ ಹೊಳೆಯಿತು ಅನ್ನೋ ಹಾಗೆ ತಲೆಯೊಳಗೆ ಉಪಾಯ ಹೊಳಿತು. ಕೈಯೊಳಗಿರುವಂಥ ಕುಡುಗೋಲ ಕೆಳಗೆ ಹೋಗುವುದು. ಶರೀಫ ಶಿವಯೋಗಿಯ ಮೇಲೆ ಬಹಳಷ್ಟು ಭಕ್ತಿ. ಹೆಣ್ಮಗಳು ಕುಂತರು ನಿಂತರು ಶರೀಫ 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 ಅಂತ. ಶರೀಫರ ಮೇಲೆ ಬಹಳ ಭಕ್ತಿ ಅಲ್ಲ. ದ್ಯಾವಮ್ಮ, ದ್ಯಾಮವ್ವ, ದೇವಮ್ಮ ಶರೀಫ ಅಂತ ಕೂಗಿಬಿಟ್ಲು. ಶರೀಫ ಅಂತ ಕೂಗಿದ ಕೂಗು ಕಳಸದ ಗ್ರಾಮಕ್ಕೆ ಹೊಂಟಾನ. ಇನ್ನು 10-20 ಮಾರ ಕಳಸದ ಅಗಸಿ ಬಾಗಲದೊಳಗೆ ಕಾಲು ಹಾಕ್ತಾನ. ಬಹಳಷ್ಟು ದೂರ. ಕೂಗಿದ ಕೂಗು ಕೇಳೋದಿಲ್ಲ ಅಲ್ಲಿಯವರೆಗೆ. ಆದರೂ ಅಂತರಂಗವನ್ನು ಬಗೆದುಕೊಂಡಿರುವಂಥ ಶರೀಫನಿಗೆ ಕಿವಿಯೊಳಗೆ ಆ ಶಬ್ದ ಬಿದ್ದು ಬಿಟ್ಟಾಗ ಯಾವುದೋ ಸ್ತ್ರೀ, ಮಾತೆ, ಮಾನಿನಿ, ಅಬಲೆ ಕಷ್ಟದೊಳಗೆ ಸಿಲುಕಿದಾಳೆ ಅಂತ ತಕ್ಷಣದಲ್ಲಿಯೇ ಆಕಾಶ ಮಾರ್ಗದಿಂದ ಬಂದು ಕೂಗಿದ ದ್ಯಾಮವ್ವನ ಕಣ್ಣೆದುರಿಗೆ ನಿಲ್ತಾದಾನ ಶಿಶುನಾಳ ಶರೀಫ. ತಕ್ಷಣದಲ್ಲಿಯೇ ಕಣ್ಣೆದುರಿಗೆ ಬಂದು ನಿಂತ. ಶರೀಫರು ಬಂದು ನಿಂತು ಬಿಟ್ಟಾಗ ಫಕೀರಪ್ಪ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡಿಬಿಟ್ಟ. ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಹತ್ತಿಬಿಟ್ಟ. ಮಾನಿನಿ ಶರೀಫರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ನನ್ನನ್ನು ರಕ್ಷಣೆ ಮಾಡಿದ ಮಹಾಭಗವಂತ ಪರಮಾತ್ಮ ನೀನು ಅಂತ ಭಕ್ತಿ ಭಾವದಿಂದ ಕೈ ಮುಗಿದು ತನ್ನ ಮನೆಗೆ ನಡೀತಾಳೆ. ಮುಂದೇನಾತು ನಮ್ಮ ಗವಾಯಿಗಳು ಒಂದು ಹಾಡ ಹಾಡ್ತಾರೆ, ಆಮೇಲೆ ನೋಡೋಣ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ, ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ತಾನು ಸ್ವರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ತಾನು ಸ್ವರಗಿ ನಿನ್ನ ಕೋಣ ಬೆಳೆಸಿ
ಜೀವ ಇಟ್ಟಿತ್ತ ನಿನ್ನ ಮ್ಯಾಲ ಜೀವ ಇಟ್ಟಿತ್ತ ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂಥ ಒಂದು ಹೆಣ್ಣು ತೆಗೆದಾಳ ನಿನ್ನ ಮದುವಿಗಂತ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂಥ ಒಂದು ಹೆಣ್ಣು ತೆಗೆದಾಳ ನಿನ್ನ ಮದುವಿಗಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಮುಪ್ಪಿನ ತಾಯಿ ಏನೇನ ಕನಸ ಕಟ್ಟಿಕೊಂಡು ಕುಂತಿದ್ದ ಮುಪ್ಪಿನ ತಾಯಿ ಏನೇನ ಕನಸ ಕಟ್ಟಿಕೊಂಡು ಕುಂತಿದ್ದ ಕನಸು ಕನಸಾಗಿಯೇ ಹೋತ ಕನಸು ಕನಸಾಗಿಯೇ ಹೋತ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಕಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗಳಿಗಿಂತಲೂ ಹೆಚ್ಚಂತ ತಿಳಿದು ಸೊಸೆನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತಲೂ ಹೆಚ್ಚಂತ ತಿಳಿದು ಸೊಸೆನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿಗೆ ಹಾಕ್ಯಾಳಲ್ಲ ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿಗೆ ಹಾಕ್ಯಾಳಲ್ಲ ಮಗನ ಮೋಹಕ ಹಳಸಿದ ಕೂಳ ತಾಯಿ ಉಂಡಳಲ್ಲ ಮಗನ ಮೋಹಕ ಹಳಸಿದ ಕೂಳ ತಾಯಿ ಉಂಡಳಲ್ಲ ಅದನ್ನು ಯಾರಿಗೇಳಲಿಲ್ಲ ಅದನ್ನು ಯಾರಿಗೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಕಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಇಸುಕೊಂಡು ತಿಂದಾಳೋ ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಇಸುಕೊಂಡು ತಿಂದಾಳೋ ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳೋ ಅವಮಾನ ನಮಗಂತ ಹಡೆದ ತಾಯಿಯನ್ನು ಹೊರಗಡೆ ಹಾಕ್ಯಾಳೋ ಅವಮಾನ ನಮಗಂತ ಹಡೆದ ತಾಯಿನ ಹೊರಗಡೆ ಹಾಕ್ಯಾಳೋ ತಾಯಿ ನಿನ್ನಿಂದ ದೂರಾದಳು ತಾಯಿ ನಿನ್ನಿಂದ ದೂರಾದಳು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ
ಮಗ ಇದ್ದರೂ ಹಡೆದ ತಾಯಿಯು ಪರದೇಶಿಯಾಗೋದಳು. ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಮಗ ಇದ್ದರೂ ಹಡೆದ ತಾಯಿಯು ಪರದೇಶಿಯಾಗೋದಳು. ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಎಷ್ಟು ದಿನ ಇರುತ್ತಾಳೋ ರೇನಾ. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಎಷ್ಟು ದಿನ ಇರುತ್ತಾಳೋ. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಎಷ್ಟು ದಿನ ಇರುತ್ತಾಳೋ. ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ದೇವರಲ್ಲಿ ಬೇಡಾಳೋ. ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ದೇವರಲ್ಲಿ ಬೇಡಾಳೋ. ತಾಯಿ ಹಾದ್ಯಾಗ ಸತ್ತಾಳೋ, ತಾಯಿ ಬಿದ್ಯಾಗ ಸತ್ತಾಳೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ. ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ ರೇನಾ. ಶಿವಸಾಂಬದಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಜನನಿ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರಿಯಸಿ. ರಾಮಾಯಣದ ಮಾತು. ಜನ್ಮ ಕೊಟ್ಟಿರುವಂತಹ ತಾಯಿ, ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಮಿಗಿಲು ಶ್ರೇಷ್ಠ. ಅಂತಹ ತಾಯಿಯ ತಂದೆಯ ಮಾತುಗಳನ್ನು ಮಕ್ಕಳಾಗಿರುವಂಥವರು ಎಲ್ಲರೂ ಕೇಳಲೇಬೇಕು, ಕೇಳತಕ್ಕದ್ದೇ. ಎಲ್ಲರೂ ಅವರ ಮಾತುಗಳನ್ನು ಪಾಲಿಸಬೇಕು. ತಂದೆ ತಾಯಿ ಮಾತು ಕೇಳದೇ ಇರುವಂತಹ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ, ತಂದೆ ತಾಯಿ ಮಾತು ಯಾರು ಕೇಳ್ಯಾರ, ತಂದೆ ತಾಯಿ ಹೇಳಿದಂಗೆ ಯಾರು ನಡ್ಕೊಂಡಾರ, ತಂದೆ ತಾಯಿಯ ಮಾತುಗಳನ್ನು ಉಗುಳು ಹಾಕಿದರೂ ಯಾರು ದಾಟಿಲ್ಲ, ತಂದೆ ತಾಯಿನೇ ಸರ್ವಸ್ವ ಅಂತ ಯಾರು ತಿಳ್ಕೊಂಡಾರ, ತಂದೆ ತಾಯಿನೇ ಭೂಮಿಯ ಮೇಲೆ ನಡೆದಾಡುವಂಥ ನಮ್ಮ ಕಣ್ಣೆದುರಿನ ಪ್ರತ್ಯಕ್ಷ ದೇವರು ಅಂತ ಯಾರು ತಿಳ್ಕೊಂಡಾರಲ್ಲ, ಅವರು ಈ ಜಗತ್ತಿನೊಳಗೆ ಉಪವಾಸ ಬಿದ್ದಿದ್ದ ಇತಿಹಾಸದೊಳಗೆ ಇಲ್ಲವೇ ಇಲ್ಲ. ಅವರವರೇ ನಾವೇ ಅಂತ ಯಾರು ತಿಳ್ಕೊಂಡಾರಲ್ಲ, ಅವಕ್ರ ಜೀವನ ಸ್ವಲ್ಪ ಏರುಪೇರಾಗ್ಯ. ಏರುಪೇರ ಕೆಲವೊಂದು ಏರುಪೇರು ಆಗ್ಯಾವ, ಕೆಲವೊಂದು ದಿಕ್ಕಿಗೊಂದು ಆಗ್ಯಾವ, ಹೆಂಗ್ಯಾಂಗೋ ಹಂಗೆ ಆಗಿಬಿಟ್ಟಾವ. ತಂದೆ ತಾಯಿನೇ ದೇವರು ಅಂತ ತಿಳ್ಕೊಳ್ಳು. ಶರೀಫರು ತಿಳ್ಕೊಂಡಿದ್ರು. ಮಾನಿನಿಯ ಮಾನವನ್ನು ಕಾಯ್ದರು, ರಕ್ಷಣೆ ಮಾಡಿದರು. ಗುರುಗಳು ಬಲ್ಲಿ ಹೋಗಿ ಕಳಸಕ್ಕೆ ಹೋಗಿ ನಮಸ್ಕಾರ ಮಾಡೋದ್ರಾಗ ತ್ರಿಕಾಲ ಜ್ಞಾನಿಯಾದ ಗುರುಗೋವಿಂದ ಭಟ್ರಂತಾರೆ ಶರೀಫರಿಗೆ, ಭಾಳ ಬೇಟಾ, ಭಾಳ ಎಂಥ ಪುಣ್ಯದ ಕೆಲಸ ಮಾಡಿದೋ ಬೇಟಾ, ಇವತ್ತು ಅಡಿವೆ ಎಂಥ ಜ್ಞಾನಿ. ಗುರುನಾಥ ನಿಮ್ಮ ಕೃಪಾಶೀರ್ವಾದ. ಮತ್ತೆ 3-4 ದಿನಗಳ ಕಾಲ ಅಧ್ಯಯನ ನಡೀತು. ಮತ್ತದಾದ ಮೇಲೆ ಹೋಗಿ ಬಾ ಊರಿಗೆ ಅಂದರು. ಮತ್ತು ಶಿಶುನಾಳಕ್ಕೆ ಬಂದ. ಶಿಶುನಾಳಕ್ಕೆ ಬಂದ ಮೇಲೆ ಅವರು ಅಂತಾಳೆ, ಯಪ್ಪ ಮೊನ್ನೆ ಏನೋ ಹಿಂಗಾಗ್ಯದಂತಲಪ್ಪ ಅಡಿವ್ಯಾಗ,
ಫಕೀರಪ್ಪ ಆ ಮ್ಯಾಗ್ಲೋಣಿ ದ್ಯಾಮಮ್ಮನ ಮ್ಯಾಗ ಏನ ಕಣ್ಣು ಹಾಕಿದ್ನಂತಲ್ಲ. ಹೌದೇವ್ವ, ಹೌದು. ಆ ತಾಯಿ ಕರಲು ಓಡಿ ಬರ್ಬೇಕನ್ನಿಸ್ತು, ಬಂದೆ. ಅವ ಮರೆಯಾಗಿ ಹೋಗಿಬಿಟ್ಟ. ಅವನು ಹುಡುಕಿ ಹುಡುಕಿ ಊರಾಗೆಲ್ಲರೂ ಇವತ್ತು ಹುಡುಕ್ಯಾಡಿ ಹಿಡ್ಕೊಂಬಂದಾರ. ಮತ್ತೇನು ಮಾಡ್ತಾರಂತ ಹಿಡ್ಕೊಂಬಂದಾರ. ಚೌಡಿ ಕಟ್ಟಿ ಕುಂದ್ರಿಸ್ಯಾರ, ತಲೆಯೆಲ್ಲ ಬೋಳಿಸ್ಯಾರ, ಕತ್ತಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡಿ ದ್ಯಾಮವ್ವನ ಅಣ್ಣತಂಬರು, ಬಂಧು ಬಾಂಧವರು, ಊರಾಗಿದ್ದವರು, ಅವರೆಲ್ಲರೂ ಕುಲಗೋತ್ರದವರು ಅವರೆಲ್ಲರೂ ಕೂಡಿ ಅವನ ಮೆರವಣಿಗೆ ಮಾಡಿ ಊರು ಹೊರಗೆ ತಂದು ಅಗಸಿ ಬಡ್ಡಿಗಲಿಗೆ ಅವನಿಟ್ಟು ಸಣ್ಣಗೆ ತುಂಡು 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 ಕತ್ತರಿಸಿ ಊರು ಹೊರಗಿನ ಹಳದಾಗ ಹದ್ದಾಕಾಗಿ ಹಾಕಬೇಕಂತ ಪಂಚರೆಲ್ಲ ಠರಾವ್ ಮಾಡ್ಯಾರ. ಯಪ್ಪ ಶರೀಫ್ರು ಅಂತಾರೆ, ಮಾಡಿದ್ದುಣ್ಣೋ ಮಾರಾಯ, ಏನು ಮಾಡೋದದು? ಬಾಪುರೇ ಬಲುವಿದೆಯೇ, ತಾನು ಮಾಡಿದ ಕರ್ಮ ಬೆನ್ನತ್ತಿ ಕಾಡಲು ಆರೇನು ಮಾಡುವರು, ಆರಿಂದಲೇನಹುದು. ಶಾಸ್ತ್ರದೊಳಗಿನ ಮಾತು. ಬಾಪುರೇ ಬಲುವಿದೆಯೇ, ಬಲುವಿಧಿ ಇದಿ ಅಂತಾರಲ್ಲ, ಏನು ಕಾಡ್ತದ ಯವ್ವ ಇದೀ ಬೆನ್ನು ಹತ್ಯದ ಯವ್ವ, ಎಟ್ರ ಕಾಡ್ತದ ಅಂತಿರ್ತಾರೆ ನೋಡ್ರಿ. ಏನಪ್ಪ ಮರ ಇದೀ ಬೆನ್ನು ಹತ್ತಿ ಬಿಟ್ಟದ, ಸಾಕು ಅನ್ನಂಗೆ ಆಗ್ಬಿಟ್ಟದ ನನಗೆ ಅಂತಿರ್ತಾರೆ. ಬಾಪುರೇ ಅಷ್ಟಕ್ಕೆ ಶಾಬಾಷಿ ಕೊಡ್ತಾರೆ ಶಾಸ್ತ್ರಕಾರರು. ಅದಕ್ಕೆ ಬಾಪುರೇ ಬಲುವಿಧಿಯೇ, ನಿನ್ನ ಬೆನ್ನು ಹತ್ತಿ ಕಾಡೋ ಹೊತ್ನ್ಯಾಗ ಯಾರೇನು ಮಾಡೋಕ್ಕೆ ಸಾಧ್ಯ ಅದಪ್ಪ? ಕೆಡಗಾಲಕ್ಕೆ ಕೆಟ್ಟ ಬುದ್ಧಿ. ಚಲೋ ಇರು, ಚಲೋ ನಡಿ, ಚಲೋ ಮಾತಾಡು, ಚಲೋದುಣ್ಣು, ಚಲೋ ತಿನ್ನಂದ್ರೆ ಕೇಳ್ತಾರೇನು? ಹಂಗೆ ಕೇಳಂಗಿಲ್ಲ. ಹಿಂಗೆ ಮಾಡ್ತಾರಂತ ನೋಡೋಯಪ್ಪ. ಆತವ ಏನು ಮಾಡು, ಮಾಡಿದ ಉಂಡು ಮಣಿ ಅಂತ ಕಡೆ ಬಂದಾಗ ತಾ ಮಾಡಿದ್ದು ತಾ ಉಣಬೇಕಲ್ಲವ. ತಾ ಮಾಡಿದ ಪಾಪ ಕರ್ಮ ತಾನು ಅನುಭವಿಸಬೇಕು. ಸಿಟ್ಟಾಗಿ ಶಿವನಿಗೆ ಯಾಕೆ ಬೈಬೇಕು? ಪ್ರಯೋಜನ ಏನದ? ಆಗೋದಿಲ್ಲ. ಇಷ್ಟು ಹೇಳಿಲ್ಲು. ರೊಟ್ಟಿ ಮಾಡಕ್ಕೆ ಕುಂತ ಮತ್ತು ಊಟ ಶುರುವಾತು. ಸಣ್ಣಗೆ ತೆಗೆದಳು ಅಜ್ಜುಮ್ಮ. ಯಪ್ಪ ನನಗೂ ಕಣ್ಣ ಮಂಜು ಮಂಜಾಗಕತ್ಯಾವ. ಒಲೆನ ಕಟ್ಟಿಗೆ ಬೆಂಕಿ ಕಟ್ಟಿಗೆ ಎಡ್ಡಾಡ್ ಕಾಣಕತ್ಯಾವ. ಸೊಂಟ ಹೊಡಿತದ, ನರ ಜಗ್ಗಾಕತ್ಯಾವ. ಒಬ್ಬಕ್ಕಿನ್ನ ಸೊಸಿನ ತರು ಮಾಯಪ್ಪ ಅಂದ್ರೆ ನಿನ್ನ ಲಗ್ನ ಮಾಡೋ ಮಂದು ಸೂಕ್ಷ್ಮದೊಳಗೆ. ಗುರುಗೋವಿಂದ ಭಟ್ರು ಶರೀಫರ ಮನೆಯೊಳಗೆ ತಂದೆ ತಾಯಿಯಿಂದ ಈ ಶಬ್ದ ಬರ್ತದೇನಂತ ಮೇಲ ಕಳಿಸ್ತಿದ್ರು. ಹೋದಾಗ ಒಮ್ಮೆ ಕೇಳ್ತಿದ್ರು, ಏನಾತಪ್ಪ ಮನೆಯಾಗೆಲ್ಲ ಆರಾಮದಾರಿಲ್ರಿ? ಎಲ್ಲ ಆರಾಮದಾರಿ ಗುರುನಾಥ್. ಉಂಡಿಲ್ಲ? ನಿಮ್ಮವು ಏನರ ಉಣಿಸಿಲ್ಲಿಲ್ಲ? ಹ್ಞೂನ್ರಿ. ನಿಮ್ಮವು ಆರಾಮದಾಳಿಲ್ಲ? ಆರಾಮ. ನಿಮ್ಮ ಅಪ್ಪ ಆರಾಮದಾನ? ಎಲ್ಲ ಆರಾಮದ. ಇವತ್ತು ಹೊಸ ಸುದ್ದಿ ಶುರುವಾತಲ್ಲ. ಯಪ್ಪ ನೀವೊಂದು ಲಗ್ನ ಮಾಡ್ಕೋರ ಯಪ್ಪ. ಇವ ಅಂದೇ ಒಲ್ಲೆವು. ವಿಷಮ ಸಂಸಾರವಿದು ಕನಸೆಂದರಿ. ನಿಜಗುಂಡ್ರೆ ಹೇಳ್ಯಾರ, ವಿಷಮ ಸಂಸಾರವಿದು ಕನಸೆಂದರಿ. ಒತ್ತಟ್ಟು ಸರಿ ಮಾಡೋದ್ರಾಗ ಒತ್ತಟ್ಟು ಬಿದ್ದಿರ್ತದೆ. ಅದು ಬಿದ್ದದ್ದು ಕಟ್ಟುದ್ರಾಗ ಇದು ಬಿದ್ದಿರ್ತದೆ. ಸಮ ಇಲ್ಲದ್ದಿದು ವಿಷಮ. ಸಮ ಇರಂಗಿಲ್ಲ. ಒಲ್ಲೆ ಅಂದೆವು. ಹಂಗೆ ಉಂಡು ಅವಸರ್ಲೆ ಕೈ ಬಾಯಿ ಒರೆಸ್ಕೊಂಡು ನೀರು ಕುಡಿದು ದೋತ್ರ ಕೈಯಾಗಿ ಹಿಡ್ಕೊಂಡು ಸೀದಾ ಕಳಸಕ್ಕೆ ಬಂದಬಿಟ್ಟು ಗುರುಗಳು ಬಾಳ ಬಾ ಅಂದ್ರು. ಏನಾಯ್ತು? ಗುರುನಾಥ ಇವತ್ತು ಬೇರೆ ಆಗ್ಯದ ಅಂದ. ಗುರುಗಳಿಗೆ ಅದ ಬೇಕಾಗಿದೆ. ಭಾಳ ಏನಾಯ್ತು? ಏನು ಬೇರೆ ಆಯ್ತು? ನಮ್ಮವ್ವ ತನಗೆ ಸೊಂಟ ಬ್ಯಾನೆ ಆಗ್ತದಂತ ಒಲೆಯಾಗ ಉರು ಕಟ್ಟಿಗೆ ಅಡ್ಡಾಡ್ ಕಾಣಕತ್ಯಾವಂತ್ರಿ. ಹೆಡ್ಕಿನ ನರ ಅದು ಹೊಡಿತದಂತ. ನನಗೆ ಆಗಂಗಿಲ್ಲಪ್ಪ, ಮನೆಗೆ ಒಂದು ಸೊಸಿ ತರುಮು ಅಂದಾಳ. ಗೋವಿಂದ ಭಟ್ರು ಅಂತಾರೆ, ಶರೀಫ ಹಂಗಂದ್ರೆ ಹೆಂಗೋ?
ಜಾಣನು ಲೌಕಿಕ ಪಾರಮಾರ್ಥಗಳೆರಡನು ಮಾಡದೆ ಕೂಡಿ ನಡೆಸುತ್ತಿಹನು. ನೀ ಜಾಣ ಆಗಬೇಕಪ್ಪ, ಲೌಕಿಕನು ಮಾಡಬೇಕು, ಪರಮಾರ್ಥನೂ ಮಾಡಬೇಕು. ನಾನೊಲ್ಲೆ ಗುರುದೇವ, ಸಂಸಾರದ ಸುಖದೊಳಗೆ ನಾ ಪಾಲುದಾರನಾಗಂಗಿಲ್ಲ, ಅದು ಬೇಕಾಗಿಲ್ಲ ನನಗೆ, ಅದರ ಅವಶ್ಯಕತೆ ಇಲ್ಲ. ಗೋವಿಂದ ಭಟ್ರಂತಾರೆ, ಬಾಳ ಕರ್ಮ ಬೆನ್ನತ್ತಿ ಕೈ ಮಾಡಿ ಕರಿತದೋ ಬಾಳ, ಒಲ್ಲೆನಬಾಡೋ ಸ್ವೀಕಾರ ಮಾಡು, ಒಲ್ಲೆನಬಾಡೋ ಬಾಳ. ನನಗೆ ಹೆಂಗೆ ಕರೆದದ ಕರ್ಮ ಲಕ್ಷ್ಮಿಯ ರೂಪದೊಳಗೆ, ನಾನು ಹಿಂಗ ಒಲ್ಲೆಂತಿದ್ದೆ, ಕರೆದದಪ್ಪ, ನಾನೂ ಹಂಗ ಅದರೊಳಗೆ ಈಜಾಡಿ, ನೀನು ಅದರೊಳಗೆ ಸ್ವಲ್ಪ ಸ್ವಲ್ಪ ಈಜಾಡಿ ಕಡ್ಯಾಕಾಗ್ತಿದಿ, ಒಲ್ಲೆನಬೇಡ, ಒಲ್ಲೆನಬೇಡಪ್ಪ. ಹಿಂದೆಲ್ಲ ಶರಣರು, ಹಿರೇಮಠದ ಸಿದ್ದರಾಮಯ್ಯನವರು ಓದಿಸ್ಯಾರಿಲ್ಲ ನಿನಗೆ, ಶರಣರೆಲ್ಲ ಮದುವೆ ಆಗ್ಯಾರ, ಒಲ್ಲೆನಬೇಡ. ಗುರುಗಳ ಅಪ್ಪಣೆ ಒಲ್ಲೆನಕ್ಕೆ ಹೆಂಗೆ ಬರ್ತದೆ? ಆತು ಗುರುದೇವ, ಸ್ವಲ್ಪ ಕಾಲಾವಕಾಶ ಕೊಡ್ರಿ. ಲಗ್ನ ಒಲ್ಲೆ ಅಂತಾನೆ ಶರೀಫ. ಈಗ ಲಗ್ನ ಒಲ್ಲೆನವ್ರು ಯಾರೇ? ಹಾಂ, 1,65,000 1 तोला बंगार, हाथ उठो, ಮೈ ನೈ ಶಾರಿ. ಲಗ್ನ ಒಲ್ಲೆನವ್ರು ಕೈ ಹತ್ರಿ, 10 ತೊಲಿ ಬಂಗಾರ ನೋಡವ್ರಿ, 10 ತೊಲ ಬಂಗಾರ. ಇನ್ನೂ 10 ತೊಲಿ ನಾವೇ ಕೊಡ್ತೀವಿ, ಎಲ್ಲರೂ ಹುಡುಕ್ಯಾಡಿ ಮಾಡಿ ಜಲ್ದಿ ಅಂತ. ಎಲ್ಲಪ್ಪ ಒಲ್ಲೆನವ್ರು? ಒಬ್ಬ 40 ಕನ್ಯೆ ನೋಡಿದ್ದ, ಒಬ್ಬ ಇನ್ನೂ ನೋಡಕತ್ತೆ ನಮ್ಮ ಕರ್ನಾಟಕದಾಗ, ಇನ್ನೂ ಲಗ್ನ ಆಗಿಲ್ಲ. 40 ಕನ್ಯೆ, ವಯಸ್ಸು 47 ನಡೆದಾವು, 37 ಅಲ್ಲ 47 ನಡೆದಾವು, ಇನ್ನೂ ನೋಡಕತ್ಯಾನ. ಮೊನ್ನೆ ಅಮಾಸಿ ಬಂದ, ಶಿವರಾತ್ರಿ ಅಮಾಸಿ ದಿವಸ ನಮ್ಮ ಮಠಕ್ಕೆ ಬಂದ. ಅಜ್ಜರ ಒಟ್ಟ ಆಗೋಲ್ರಿ ಲಗ್ನ, ಹ್ಯಾಂಗೆ ಮಾಡವು? ಮುಂದೆ ಕುಂದರ್ಸಿ ಕವಡಿ ಹಾಕಿ ಗಣಿತ ಹಾಕಿ ಎಲ್ಲ ನೋಡಿ ಹೇಳಿದೆವು. ಈ ಸಲ ಈ ಕಡೆ ಉತ್ತರ ದಿಕ್ಕಿಗೆ ಹೋಗಪ್ಪ, ಚಲೋ ಕನ್ಯೆ ಸಿಗ್ತದೆ, ಅದೊಂದೇ ಕಡಿ ಕನ್ಯೆ ನಿನಗೆ. ಯಾರ ಹಿರಿಯರನ್ನ ಕರ್ಕೊಂಡೋಗಿ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡು ಬಂದುಬಿಡ್ರಿ. ಮುಂದೆ ಹಂಗೆ ಉಗಾದಿ ಪಾಡ್ಯ ಆಗಿಂದ ಮುಂದೆ ಲಗ್ನ ಮಾಡಿಬಿಡು. ಗ್ಯಾರಂಟಿ ಇಲ್ಲರಿ ಅಜ್ಜರ, ಗ್ಯಾರಂಟಿ ತಪ್ಪಂಗಿಲ್ಲ, ಗ್ಯಾರಂಟಿ. ಚಿಂತೆ ಮಾಡೋ ಕಾರಣ ಇಲ್ಲ. ಸ್ವಲ್ಪ ಜಾಗ್ರ ಆಗಿರು ಅಂದಿವಿ. ಅಗದಿ ಡಿಸಿಪ್ಲಿನ್. ಬೀಗರ ಮನೆ ಕನ್ಯೆ ಪನ್ನೆ ನೋಡಕ್ಕೆ ಹೋದಾಗ ಡಿಸಿಪ್ಲಿನ್, ಶಿಸ್ತು ಬದ್ಧತೆಯಿಂದಿರು. ಕಡಿ ಕನ್ಯೆ ಇದು, ಕಡಿ ಬೆಟ್ಟಿ ಹೇಳಿದೆ. ಆಯಿತು, ಊರಾಗ ಎಲ್ಲರನ್ನ ಒಂದು 8-10 ಮಂದಿ ಹಿರಿಯರನ್ನ ತಯಾರು ಮಾಡಿದ್ರು. ದೊಡ್ಡ ಟ್ರ್ಯಾಕ್ಸ್ ತೊಗೊಂಡು ಎಲ್ಲಿ ಕನ್ಯೆ ಇತ್ತಲ್ಲ ಅಲ್ಲಿಗೆ ಹೋದರು. ದಾರ್ಯಾಗ ಕಂಡೀಷನ್ ಮಾಡ್ಕೊತಾವ. ಅದು ಇಲ್ಲಿ ತನ 40-47 ಕನ್ಯೆ ನೋಡೀವಿ. ಬರೇ ನೀವೇ ಕೇಳಿರಿ ಆಕಿನ ಮುಂದೆ ಕುಂತು, ನಿನ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಅಡ್ಡ ಹೆಸರೇನು, ಸಾಲಿ ಕಲ್ತಿ ಏನು, ಓದಾಕ ಬರ್ತದನು, ಏಟು ಕಲ್ತಿ, ಏನು ಸುದ್ದಿ, ಸಾಲಿ ಮುಂದೆ ಎಷ್ಟು ದಿನ ಅಡ್ಡಾಡಿ, ಸಾಲಿ ಹಿಂದೆ ಎಷ್ಟು ದಿನ ಅಡ್ಡಾಡಿ, ಎಲ್ಲ ನೀವೇ ಕೇಳಿರಿ. ಈ ಸಲ ನಾ ಕೇಳವ, ನಾನೇ ಕೇಳವ ಈ ಸಲ ಆಕಿನ ಮುಂದೆ ಕುಂತು ಕುರ್ಚಿ ಹಾಕ್ಕೊಂಡು. ಇವರು ಅಂದ್ರೆ ಹಿರಿಯರು, ಹಂಗಲ್ಲದು ಕೇಳು, ನೀ ಕೇಳಬಾರ್ದು. ಯಾಕೆ ಮತ್ತು ಈಗೆಲ್ಲ ಕೇಳ್ತಾರಲ್ಲ, ನಾ ಯಾಕೆ ಕೇಳಬಾರ್ದು? ಹಂಗಲ್ಲದು, ನಾವೆಲ್ಲ ಇರ್ತೀವಿ, ನಾವು ಕೇಳ್ತೀವಿ. ನಿನಗೆ ಗುರ್ತಿಲ್ಲ, ನಿನಗೆ ಗುರ್ತಾಗಂಗಿಲ್ಲ, ಏನರ ಕೇಳಕ್ಕೆ ಹೋಗಿ ಏನರ ಹೈರಾಣ ಆಗಿಬಿಡ್ತದೆ. ಅದರಾಗ ಅಜ್ಜಾರ್ ಇದೊಂದೇ ಕಡಿ ಕನ್ಯೆ ಇರ್ಲಿಕ್ಕೆ ಮುಂದೆ ಲಗ್ನ ಆಗಂಗಿಲ್ಲ ಅಂತ ಹೇಳ್ಯಾರ. ಏನರ ಮಾಡಿದೆ ನಮ್ಮ ಬರಬ್ಬರಿ ಮಾಡ್ಬೇಕಾಗ್ಯದ, ಸುಮ್ಮಿರು ಅಂದರು. ದಾರ್ಯಾಗ ನಾಷ್ಟ ಮಾಡ್ಸವ ನಾನು, ಚಹಾ ಕುಡ್ಸವ ನಾನು, ನಿಮಗೇನು ಬೇಕಂದದ್ದೆಲ್ಲ ಕೊಡ್ಸವ ನಾನು, ಗಾಡಿ ಬಾಡಿಗೆ ಕೊಡವ ನಾನು, ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡೋಗವ ನಾನು, ಹೊಳ್ಳಿ ಕರ್ಕೊಂಡು ನಿಮ್ಮ ಊರಿಗೆ ಬಿಡವ ನಾನು. ನಾ ಯಾಕೆ ಕೇಳಬಾರ್ದಕ್ಕಿನ ಮಾಡ್ಕೊಳಕ್ಕಿನ ಹೆಸರದ ದಸಿ ಎಲ್ಲ ಅಂದವ. ಇವ್ರು ಹಿರಿಯರು ಅಂದರು, ಹಿರಿಯರು ಆಯ್ತು ಮುಗಿತಪ್ಪ, ಕೇಳಪ್ಪ ನೀನೇ ಅಂತ. ಆಯ್ತು, ನಾವು ಸುಮ್ಮ ಕುಂದಿರ್ತೀವಿ. ಅತ್ತಟ್ಟು ಮೂಲೆ ಅವ್ರು ಕೊಟ್ಟು ನಾಷ್ಟ ತಿಂದು, ಚಹಾ ಕುಡಿದು, ಬಿಸ್ಕಿಟ್ ತಿಂದು ಗಪ್ ಕುಂದಿರ್ತೀವಿ. ನಿಂದ ನಡೀಲಿ. ಮನೆಗೆ ಹೋದರು, ಕನ್ಯೆಗೊಂದು ಕುರ್ಚಿ ಹಾಕಿದ್ರು, ಕುಂತು. ಇವನು ಎದುರಿಗೆ ಒಂದು ಕುರ್ಚಿ ಹಾಕ್ಕೊಂಡು ಕುಂತ.
ಮತ್ತು ಮನೆಯಾಗಿದ್ದವ್ರು ಹೆಣ್ಮಕ್ಳು ಇವರೇನು ಒಯ್ದಿದ್ದು ಬಾಳೆಹಣ್ಣು ಉತ್ತತ್ತಿ ಹೂವು ಅದು ಎಲ್ಲ ಉಡಿ ತುಂಬಕ್ಕಲ್ಲ. ಕನ್ಯೆ ಬಂದು ಕುಂತ್ಲು, ಹೂವು ಕೊಟ್ಟರು, ಹೂವು ಮುಡ್ಕೊಂಡ್ಲು, ಉಡಿ ತುಂಬಿದ್ಲು, ಕುಂಕುಮ ಹಚ್ಚಿದ್ರು. ಅವರು ಕುಂಕುಮ ಪದ್ಧತಿ ಏನದು ಪದ್ಧತಿ ಪ್ರಕಾರ ಮಾಡಿಕೊಂಡ್ರು. ಇವು ವರ ಮುಂದೆ ಕುಂತಿದ್ನಲ್ಲ, ನಿನ್ನ ಹೆಸರೇನು ಅಂದ. ನನ್ನ ಹೆಸರು ಹಿಂಗ ಅಂಥೇಳಿ. ನಿಮ್ಮ ಅಪ್ಪನ ಹೆಸರು? ಅಪ್ಪನ ಹೆಸರೇನು? ಅಡ್ಡ ಹೆಸರು? ಸರ್ ನೇಮ್ ಇದು. ಸ್ಕೂಲ್ ಎಷ್ಟು ಕಲ್ತಿ? PUC ಮುಗಿಸೀನಿ. ಸರಿ, ಇವ್ರು ಸುಮ್ ಕೂತ್ರು, ಹಿರಿಯರು ಹೋದವರು. ಏನು ಕಲ್ತೀಯ? PUC ಕಲ್ತಿ. ನಿನ್ನ ಗಂಡದೇರಿ ಎಷ್ಟು ಮಂದ್ಯವ ತಂಗಿ ಅಂದ. ನಿನಗೆ ಅಣ್ಣದೇರು ಎಷ್ಟು ಮಂದ್ಯವ ತಂಗಿ ಅಂದ. ಅಕ್ಕಿ PUC ಕಲ್ತಿದ್ಲು. ಇಷ್ಟೊತ್ತನ 5 ಮಂದಿ ಇದ್ದರ್ರಿ, ಈಗ ನಿಮ್ಮನ್ನು ಹಿಡ್ಕೊಂಡು 6 ಮಂದಿ ಆದರ್ರಿ ಅಣ್ಣ ಅಂದ್ಬಿಟ್ಲ. ಮುಗಿದೋತಲ್ಲ ಕೆಲಸ. ಇವ್ರು ಹಿರಿಯರು ಅಂದರು, ನಿನಗೆ ತಿಳಿಯಂಗಿಲ್ಲಲೇ ದಡ್ಡ, ಸುಮ್ ಕೂಡ ಅಂದರು. ಕೇಳಲಿಲ್ಲ, ತಿಳುವಳಿಕೆ ಇಲ್ಲ. ಶರೀಫ್ರಂತಾರೆ ವಲ್ಯ ಸಂಸಾರದಲ್ಲಿ ಸದ್ಗತಿ ಅದ ಅಂತ ಹೇಳ್ತೀರಿ, ಆದರೂ ನನಗೆ ವಲ್ಯ ಅಂತ ನಿಷೇಧ. ಗುರುಗಳಂದರು, ಹಂಗೆ ಅನ್ಬೇಡಪ್ಪ, ಸಂಸಾರದಲ್ಲೇ ಸದ್ಗತಿ ಅದ, ಮಾಡಕು. ಹಂಗೂ ಹಿಂಗೂ ವಿಚಾರ ಮಾಡಿ ಕೊನೆಗೊಂದು ಮುಹೂರ್ತ ನಿಶ್ಚಿತ ಮಾಡಿ ಕುಂದಗೋಳ ಗ್ರಾಮದ ನಾಯ್ಕರ ಮನೆತನದ ಪಾತಿಮಾಳ ಜೊತೆ ಗುರುಗೋವಿಂದ ಭಟ್ರು ಮದುವೆ ಮಾಡಿದರು. ಲಗ್ನಾತ್ ಬ್ರಹ್ಮಗಂಟ ಹಾಕಿ ಪದ್ಧತಿಗೆ ಅನುಗುಣವಾಗಿ ಮದುವೆಯ ಮಾಡಿದರ. ಗುರು ಹಿರಿಯರೆಲ್ಲರೂ ಕೂಡಿ ಮದುವೆಯ ಮಾಡಿದರು. ಮದುವೆ ಆತು. ಮದುವೆ ಆದ 4-6 ದಿವಸ ಕಳೆದರೊಳಗೆ ಇದೇನು ಇದು ನಡೆದಿತ್ತಲ್ಲ, ದುಷ್ಟ ಬುದ್ಧಿಯ ಮನುಷ್ಯ ಫಕೀರಪ್ಪ ಹೆಣ್ಮಗಳ ಮೇಲೆ ಕಣ್ಣು ಹಾಕಿದ್ನಲ್ಲ, ಕತ್ತಿ ಮೇಲೆ ಮೆರೆಸಿ ಊರೊರಗೆ ತಂದು ಸಣ್ಣಗೆ ಕಡಿದು ಚೂರು ಚೂರು ಮಾಡಿ ಹಳದಾಗ ಹದ್ದು ಕಾಗಿಗೆಲ್ಲ ಹಂಚಿಬಿಟ್ಟಿದ್ರು. ಅದು ಕೋರ್ಟ್ ಕೇಸ್ ಆಗಿಬಿಟ್ಟಿತ್ತು. ಧಾರವಾಡದ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಯದ. ಕಲೆಕ್ಟ್ರವರೆಲ್ಲ ಕೇಸ್ ಮಾಡ್ಯಾರ. ಮುದ್ದತ್ತಿಗೆ ಅಡ್ಡಾಡೋದು ನಡೆದದ. ನಾಳೆ ನ್ಯಾಯ ನಿರ್ಣಯ, ಜಜ್ಮೆಂಟ್ ಠರಾವಾಗ್ಯದ. ಅವರೆಲ್ಲ ಈ ಹೆಣ್ಮಗಳೆಲ್ಲರೂ ಕೂಡಿ ಶರೀಫರ ಮನೆಗೆ ಬಂತು. ಸಂಜೆ ನಾವು ಊಟ ಮಾಡಿ ಮಲ್ಕೊಳಕ್ಕೆ ತಯಾರಾಗ್ಯಾರ. ಶರೀಫರ ಮನೆಗೆ ಬಂದರು. ಬಾಬಾ ಹಿಂಗಾಗ್ಯದ. ಶರೀಫರಂತಾರೆ, ಏನು ಚಿಂತಿಸುವ ಕಾರಣವಿಲ್ಲ. ಒಂದು ಲಿಂಬೆಹಣ್ಣು ತಗೊಂಡು ಅದಕ್ಕೇನು ಮಂತ್ರ ಹಾಕಿದರೋ ಮಂತ್ರಿಸಿ ಅವ್ರ ಕೈಯಾಗ ಕೊಟ್ಟು, ನಾಳೆ ಎಲ್ಲರೂ ನೀವು ಕೋರ್ಟಿಗೆ ಹೋಗಿಬಿಡ್ರಿ. ಕೋರ್ಟ್ನಾಗ ನಿಮ್ಗೆ ವಿಚಾರಣೆಗಾಗಿ ನ್ಯಾಯಾಲಯದೊಳಗೆ ನಿಮ್ಮನ್ನು ಕರೆದ ತಕ್ಷಣ ಸ್ವತಃ ನ್ಯಾಯಾಧೀಶನೇ ನಿಮ್ಮೆಲ್ಲರನ್ನು ಹೊರಗೆ ಕರೆದ ತಕ್ಷಣ ಹೋಗಿ ನಿಲ್ತಿರಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ನ್ಯಾಯಾಧೀಶ ಈ ಕೇಸ್ ಖುಲಾಸೆ ಮಾಡಿಬಿಡ್ತಾನ, ಹೋಗಿಬಿಡ್ರಿ ಅಂದರು. ಮರುದಿವಸ ಧಾರವಾಡ ಕಲೆಕ್ಟರ್ ಸಾಹೇಬರು ವಿಚಾರಣೆಯಾಗಿ ಇವರೆಲ್ಲರನ್ನ ಕರೆದಾಗ ಲಿಂಬೆಹಣ್ಣು ಮಂತ್ರಿಸಿ ಕೊಟ್ಟ ಶರೀಫರ ಮಂತ್ರದ ಪ್ರಭಾವದಿಂದ ನ್ಯಾಯಾಧೀಶ, ಜಡ್ಜ್ ಇವರ ಮುಖ ನೋಡಿದ ತಕ್ಷಣ ಕೇಸ್ ಖುಲಾಸೆ ಮಾಡಿ ನೀವು ನಿರ್ದೋಷಿಗಳು ಅಂತ ಠರಾವ್ ಬರೋದು ಬಿಟ್ಟ, ಜಜ್ಮೆಂಟ್ ಬರೋದು ಬಿಟ್ಟ. ಬರೀತಾರೆ ಪುರಾಣದೊಳಗೆ, ಶರೀಫರು ಮಂತ್ರಿಸಿ ಕೊಟ್ಟ ಲಿಂಬೆಯ ಮಂತ್ರದ ಪರಿಣಾಮದಿಂದ ಕೇಸು ಖುಲ್ಲಾ. ಪ್ರಪಂಚ ನಡೀತು. ಗುರುಗಳ ಆಶೀರ್ವಾದ ಮಾಡಿದರು. ಫಾತಿಮಾ 2-3 ತಿಂಗಳು ಗರ್ಭಿಣಿ. ದಿವಸಗಳೆಲ್ಲ ಕ್ಷಣದ ತೆರದಂತೆ ಕಳೀತಾ ಹೊರಟಿದ್ದಾವ. ಹೆಂಡತಿ ಗರ್ಭಿಣಿ ಅನ್ನೋದು ಗೊತ್ತಿಲ್ಲ. ಅವರವು ಅಂತಾಳ, ಅಜ್ಜುಮ್ಮ ನಿನ್ನ ಹೆಂಡತಿ ಗರ್ಭಿಣಿ ಅದಾಳ, ಎಲ್ಲಿ ಹೋಗಬೇಡ ಅಯ್ಯಪ್ಪ, ಪಿರಿ ತಿರುಕ್ಕೊಂತ. ಆ ಗೊರವರು ಸಿದ್ದನ ಜೋಡು ಮಾಡ್ಕೊಂಡು ಬರೇ ಊರೂರು ತಿರುಕ್ಕೊಂತ ಹೋಗ್ತಿ. ಅವರವು ಹಿಂಗಂತಾಳ ಅಜ್ಜುಮ್ಮ. ಹ್ಞೂ ಯವ್ವ ಅಂತ ಅವತ್ತು ಮನೆಯಾಗಿದ್ದ. ಮರುದಿವ್ಸ ಮುಂಜಾನೆ ಶರೀಫ ಗೊರವರು ಸಿದ್ದನ ಕರ್ಕೊಂಡು ಪಶುಪತಿ ಹಾಳಕ್ಕೆ ಹೋಯ್ಬ. ಪಶುಪತಿ ಹಾಳದೊಳಗೆ ಯಾರೂ ಗುರ್ತಿಲ್ಲ ಶರೀಫರಿಗೆ. ಗೊರವರು ಸಿದ್ದಪ್ಪಗೂ ಯಾರೂ ಗೊತ್ತಿಲ್ಲ. ನಡ್ಕೊಂತ ಮುಂಜಾನೆದ್ದು ಊಟ ಮಾಡಿ ದಾರಿ ಬಿಟ್ಟಾರ.
ಸಂಜೆ 5-6 ಗಂಟೆ ಆಗ್ಯದ. ಪಶುಪತಿ ಹಾಳಾಗಿ ಎಲ್ಲ ಕಡೆ ಅಡ್ಡಾಡ್ತಾರೆ, ಎಲ್ಲರೂ ನೋಡ್ತಾರೆ. ಇವ್ರು ಯಾರು ಗುರ್ತಿಲ್ಲ, ಪರಿಚಯ ಇಲ್ಲ. ಇವರಿಬ್ಬರಿಗೆ ಹಸಿವೆ ಆಗ್ಯದ. ಹ್ಯಾಂಗೆ ಮಾಡೋದು? ಥಂಡ್ಯಪ್ಪ ಸಿದ್ಧ, ಥಂಡ್ಯದಲ್ಲಿ ಹ್ಯಾಂಗೆ ಮಾಡೋಮು? ಥಂಡ್ಯದಲ್ಲಿ ಹ್ಯಾಂಗೆ ಮಾಡೋಮಂದ್ರೆ ಏನು ಮಾಡೋದು? ಇಬ್ಬರು ಗೂಡುಗಾಲ ಹಾಕ್ಕೊಂಡು ಮಕ್ಕಳು ನಡಿ ಅಲ್ಲಿ ಚೌಡ್ಯಾಗ. ಚೌಡ್ಯಾಗ ಬ್ಯಾಡಲೇ ಸಿದ್ಧ, ಹೊನಕೆರವನ ಗುಡಿಗೆ ಹೋಮದು. ಪಶುಪತಿ ಹಾಳದಾಗ ಹೊನಕೆರವನ ಗುಡಿ ಅದು. ಹೊನಕೆರವನ ಗುಡಿಯಾಗ ಬಂದು ಇಬ್ಬರು ಒಂದೊಂದು ಮೂಲಿ ಗೂಡುಗಾಲ ಇಟ್ಕೊಂಡು ಮಕ್ಕೊಂಡ್ರು. ಅನ್ಕೊಂಡ್ರು. ಹೊಟ್ಟಿ ತಾಳ ಹಾಕಕತ್ತದ. ರಾತ್ರಿ 10:30-11 ಆಗ್ಯದ. ಗೊರವ್ರ ಸಿದ್ಧಗೆ ನಿದ್ದೆ ಹತ್ತೋಲ್ದು, ಹಸುವಾಗ್ಯದ. ಶರೀಫ ಹಸುವಾಗ್ಯದ, ಏನು ಮಾಡಲಿ? ಹಸುವಾಗ್ಯದ, ಏನು ಮಾಡಲಿ ಎಂದ ಗೊರವ್ರ ಸಿದ್ಧ. ಆವಾಗ ಶರೀಫ್ರು ಏನಂತಾರೆ? ನಮ್ಮ ಗವಾಯಿಗಳು ಒಂದು ಹಾಡ ಹಾಡ್ತಾರೆ, ಆಮೇಲೆ ನೋಡೋಣ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ. ಆಡಲು ಬಂದ ಪಾತ್ರದ ಒಳ ಮದ್ದಲೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ. ನೆಲ್ಲಲು ಬಂದ ಮುದುಕಿಯನ್ನು ಅಲ್ಲಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗ ಬಲಾಳಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗ ಬಲಾಳಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗ ಬಲಾಳಿ ನುಂಗಿ. ಮಗ್ಗದಲ್ಲಿರುವ ಮಗ್ಗದಲ್ಲಿರುವ ಅಣ್ಣನನ್ನು ಮಣಿಯು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯೂ ಇರುವೆಯ ನುಂಗಿ. ಗೋವಿಂದ 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 ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ. ನನ್ನನ್ನು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ.
ಆಡುವ ನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಲೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಶಿವಸಂಬದಯ ನಮ ಪಾರ್ವದೇವ ಶಿವ ಹರ ಹರ ಮಹಾದೇವ. ಹಸಿವಾಗ್ಯದ, ಹೊಟ್ಟಿ ತಾಳ ಹಾಕಕತ್ಯದ, ಏನು ಮಾಡಬೇಕು? ಶರೀಫ್ರಂತಾರೆ, ಏನು ಮಾಡೋದಪ್ಪ? ಪರಿಚಯ ಇಲ್ಲದವರ ಊರು, ಯಾರೂ ಗುರ್ತಿಲ್ಲ, ಆದರೂ ಬರಬೇಕನ್ನಿಸ್ತು, ಬಂದೀವಿ. ನಿದ್ದೆ ಬರಾಕತ್ಯದಂದು ಮಲ್ಕೊಳ್ಳುಮಂತ ಇಲ್ಲಿಗೆ ಬಂದೀವಿ, ಮಲ್ಕೊಂಡೀವಿ. ಆದರೆ ನಿದ್ದೆ ಬರೋದು ಕಾರಣ ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ. ನೀ ಏನಾರ ಮಾಡಪ್ಪ ಶರೀಫ, ನನಗೆ ಹೊಟ್ಟೆ ಹಸುವಾಗ್ಯದ, ತಡ್ಕೊಳಕ್ಕಾಗಂಗಿಲ್ಲ, ಅಷ್ಟು ತ್ರಾಸಾಗ್ಯದ ನನಗೆ, ಹೊಟ್ಟೆ ಹಸಿವು, ಏನಾರ ಕೊಡು. ಸಿದ್ಧ ಅಲ್ಲಿ ಒಳಗದಾಳಲ್ಲ ಗುಡಿಯಾಗ, ಹೊನಿಕೆರವ್ವ, ನಮ್ಮವ್ವ, ನಿಮ್ಮವ್ವ, ಜಗದವ್ವ, ಜಗದ ಜೀವಿಗಳೆಲ್ಲರಿಗೂ ಅವ್ವ. ಮತ್ತು ನಮ್ಮನ್ನು ಹಡದಾಳ ಅಂತಂದ್ರೆ ಹೊಟ್ಟೆ ತುಂಬಿಸ್ಬೇಕೌದಲ್ಲ ಅಂದ. ಹೌದು, ಇದರೊಳಗೆ ಏನದು ಖರೆ, ಅದು ಹೊಟ್ಟೆ ತುಂಬಿಸ್ಬೇಕಂದ್ರೆ ಮುಂದೆ ಅಕ್ಕಿನಂಗೆ ಕೇಳಬೇಕಲ್ಲ. ಏನಾರ ಬೇಕಾಯ್ತಂದ್ರೆ ಅವನರ ಕೇಳಬೇಕು, ಅಪ್ಪನರ ಕೇಳಬೇಕು. ಅಪ್ಪಂತೂ ಇಲ್ಲ, ಅವು ಇಲ್ಲೇ ಅದಾಳ. ಕೇಳುಮ ನಡಿ. ಗೊರವ್ರ ಸಿದ್ಧ ಅಂತಾನ, ಶರೀಫಗೆ ತಲೆ ಕೆಟ್ಟದ. ಗುಡ್ಯಾಗ ಕಟ್ಗಿ ದ್ಯಾಮವ್ ಅಕ್ಕಿ ಏನು ಕೊಡ್ತಾಳೆ ನಮಗೆ? ಸುಮ್ಮನೆ ಏನಾರ ಹೇಳಿ ಹೊತ್ತು ಹೊಂಡಸಕ್ಕೆ ಹತ್ಯಾನ. ಆದರೂ ಹೊಟ್ಟೆ ಚುರ್ರ ಅನ್ನಕ್ಕೆ ಹತ್ಯದ. ಹೆಂಗೆ ಮಾಡ್ಬೇಕು, ಏನು ತಿನ್ಬೇಕು? ಯಾರೂ ಕಾಯಿ ಒಡೆದು ಕಾಯಿ ಹೊಳಕ ಸಹಿತ ಬಿಟ್ಟು ಹೋಗಿಲ್ಲ ಇಲ್ಲಿ. ತಿನ್ಬೇಕಂದ್ರೆ ಅದೇ ಆಕಿನ ಮುಂದಿಟ್ಟದ್ದು ಬೂದಿ ಅಂದು ನೋಡಪ್ಪ, ಬೂದಿನೇ ತಿನ್ಬೇಕು. ಮನುಷ್ಯನಾಗ ಅನ್ಕೊಂಡ ಅದೇ ಬೂದಿನೇ ತಿನ್ಬೇಕು ನೋಡಿ. ಇನ್ನು ಅದು ಎಷ್ಟು ತಿಂದ್ರ ಹೊಟ್ಟೆ ತುಂಬುತ್ತದೆ. ಹೆಂಗೆ ಮಾಡೋದಪ್ಪ? ಸಿದ್ಧ ಕೇಳು, ಅವನು ಕೇಳು. ಕಷ್ಟದಲ್ಲಿ ಕೈ ಹಿಡಿದು ಕಾಪಾಡುವವಳೇ ನಮ್ಮವ್ವ. ತಾಯಿಯ ಗರ್ಭದೊಳಗಿದು ಎಲ್ಲ ಹೊಟ್ಯಾಗಿದ್ದ ಕಾಲಕ್ಕೆ ತಾಯಿ ಹೊಟ್ಯಾಗ ಎಲ್ಲ ಉಂಡು ತಿಂದು ಬೆಳೆದ ಭೂಮಿಗೆ ಬಂದದು. 9 ತಿಂಗಳು ಆದ ಮ್ಯಾಗ ಮತ್ತು ಎಲ್ಲ ಹೊಟ್ಯಾಗಿದ್ದಾಗ ಉಣಿಸ್ಯಾಳ ಅಂದ್ರೆ ಹೊರಗೆ ಬಂದು ಮತ್ತೆ ಹಾಲು ಕುಡಿಸ್ಯಾಳ, ಉಣಿಸ್ಯಾಳ, ತಿನಿಸ್ಯಾಳ, ಬೆಳೆಸ್ಯಾಳ, ಏನಾದರೂ ಎಲ್ಲ ರಕ್ಷಣೆ ಮಾಡ್ಯಾಳ. ಮತ್ತು ಈಗ ಹಸು ಆಗ್ಯದಂದ್ರೆ ಯಾಕೆ ಅಕ್ಕಿ ನಮಗೆ ಊಟಕ್ಕೆ ಕೊಡಂಗಿಲ್ಲ? ಸಿದ್ಧಾಂತ ಆಕಿಗೇನು ಜೀವದನ? ಕಟ್ಟಿಗಿದದು. ಇವ್ರು ಪಶುಪತಿ ಆಳ್ದವ್ರು 3 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಅದಕ್ಕೆ ಬಣ್ಣ ಸುಣ್ಣ ಹಚ್ಚಿ ಏನೇನೋ ಮಾಡಿ ಸೀರೆ ಉಡಿಸಿ ಜಾತ್ರೆ ಮಾಡಿ ಅವರು ಕುರಿ ಕಡಿತಾರ, ಇವರು ಮಾದ್ಲಿ ಮಾಡ್ತಾರೆ, ಇವರು ಹೋಳಿಗೆ ಹಿಡಿತಾರೆ, ಇವರು ಕರಿಗಡೆ ಹಿಡಿತಾರೆ. ಅಕ್ಕಿ ಏನು ಕೊಡ್ತಾಳೆ? ಕೊಡಂಗಿಲ್ಲ. ಹಂಗಂದ್ರೆ ಹೆಂಗೋ ಸಿದ್ಧ, ಹಂಗನ್ನಕ್ಕೆ ಹೋಗ್ಬಾರ್ದಪ್ಪ. ವಿಶ್ವಾಸ ಕಳ್ಕೋಬಾರ್ದಲ್ಲೇ ಸಿದ್ಧ. ಬೇಡ ಯವ್ವ, ನನಗೆ ಹಸು ಆಗ್ಯದ, ಕರಿಗಡಬ, ತುಪ್ಪ, ಹೋಳಿಗೆ, ಬದ್ನಿಕಾಯಿ ಪಲ್ಯ, ಕಟ್ಟಿನ ಕಾರ್ಬ್ಯಾಳಿ, ಸಪ್ಪ ನುಚ್ಚ, ಹಪ್ಪಳ, ಶಂಡಿಗೆ ಕೊಡುವಂತ ಕೇಳು. ಸಿದ್ಧಂದ ಶರೀಫ ಅದು ಯಾವುದೂ ಬ್ಯಾಡೋ ಯಪ್ಪ, ದಪ್ಪನು ತಂಗಳರಾಲಿ ಬಿಶ್ವರಾಲಿ ಬರೇ 4 ರೊಟ್ಟಿ ಕೊಟ್ರೆ ಸಾಕಂದ. ಅವು ಯಾವು ಬ್ಯಾಡ. ಹಂಗಂದ್ರೆ ಹೆಂಗೆ? ಬೇಡ. ನಿಂದ್ರು, ಆ ಕಡೆ ನೀ ನಿಂದ್ರು, ಈ ಕಡೆ ನಾ ನಿಂದ್ರು.
ಜಗದಂಬೆ ಶರೀಫ್ರಂತಾರೆ, ಅಂಬಾ ಜಗದಂಬ, ನೀನು ಜಗತ್ತಿಗೆ ಅನ್ನ ಕೊಡುವಂಥವಳು, ಕಾಶಿ ಅನ್ನಪೂರ್ಣೇಶ್ವರಿ, ಎಲ್ಲರನ್ನ ಸಲುಹಿ ಜೋಪಾನ ಮಾಡುವಂಥವಳು, ನಿತ್ಯಾನಂದಕರಿ, ವರಾಭಯಕರಿ, ಸೌಂದರ್ಯ ರತ್ನಾಕರಿ, ನಿರ್ಧೂತಾಕಿಲ ಘೋರ ಪಾಪನಾಶನಿಕರಿ, ಪ್ರಾಲಯಾಚಲ ವಂಶ ಪಾವನಕರಿ, ಪ್ರತ್ಯಕ್ಷ ಮಾಹೇಶ್ವರಿ, ಭಿಕ್ಷಾಂದೇಹಿ ಕೃಪಾವಲಂಬನಕರಿ, ಮಾತಾ ಅನ್ನಪೂರ್ಣೇಶ್ವರಿ, ಪಶುಪತಿಯಾಳದ ಹೊನಕೇರವ್ವ ತಾಯಿ ಜಗದಂಬ, ನಿನ್ನ ಮಕ್ಕಳಾದ ನಮ್ಮಿಬ್ಬರಿಗೆ ಹಸಿವಾಗ್ಯದ, ಏನಾದರೂ ಹೊಟ್ಟೆ ತುಂಬಿಸೋದಕ್ಕೆ ಕೊಡು ತಾಯಿ ಅಂತ ಬೇಡಿಕೊಂಡಾಗ ಗರ್ಭಗುಡಿ ಹಾಕಿದ ಬಾಗಿಲು ಚಟ್ ಅಂತ ಹರಿದು ಪ್ರಸಾದದ ತಟ್ಟಿ ತಂದ ಮುಂದಿಟ್ಟು ಮಾಯವಾಗಿ ಹೋಗಿಬಿಟ್ಲು ಹೊನಕೇರಿ ದ್ಯಾಮವ್ವ. ಪಶುಪತಿ ಹಾಳದ ಹೊನಕೇರವ್ವ ಜಗ್ ಜಗ್ಗಂತ ಪಿತಾಂಬರ ಉಟ್ಟು ಹೊರಗೆ ಬಂದು ದೊಡ್ಡದ ಮಣ್ಣಿನ ಪ್ರಯಾಣದೊಳಗೆ ಎಲ್ಲ ಇಟ್ಟು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗೆ ಮರೆಯಾಗಿ ಹೋಗಿಬಿಟ್ಲು. ಎಲ್ಲ ವಾಸನೆ ಸುಡು ಸುಡು ಪಾಯಸದ ವಾಸನೆ ಮೂಗಿ ಬಡ್ಯಾಕತ್ತು. ಶರೀಫ ಗೊರವರು ಸಿದ್ಧ ಕಣ್ಣು ತೆರೆದು ನೋಡ್ತಾರ. ಸಿದ್ಧ ನೋಡಲೇ ಅಂದದ್ದೆಲ್ಲ ಬಂದದ, ಹೋಳಿಗೆ, ಪಾಯಸ, ತುಪ್ಪ, ಹಪ್ಪಳ, ಶೆಂಡಿಗೆ, ಉಪ್ಪಿನಕಾಯಿ, ಕಟ್ಟಿನ ಸಾರು, ಸಪ್ಪ, ನುಚ್ಚ. ಕೊಂದರು. ಎದರ ಬದರ ಇಬ್ಬರು ಕುಂತು ದೊಡ್ಡ ಪ್ರಯಾಣದಾಗಿದ್ದದ್ದು ಮಹಾಪ್ರಸಾದ ಸ್ವೀಕಾರ ಮಾಡಿದರು. ಅಂಥ ಭಕ್ತರಿಗೆ ಒಲೆದ ಹೊನಕೇರಿಯವ್ವ ಪಶುಪತಿ ಹಾಳ ಒಲಿದ ಹೊನಕೇರಿಯವ್ವ ಶಿಶುನಾಳ ಶರೀಫ ಗೊರವರ ಸಿದ್ಧ ಪ್ರಸಾದವನ್ನು ತಿಂದುಂಡು ತೃಪ್ತಿಪಟ್ಟರು, ಆನಂದಪಟ್ಟರು, ಸಂತಸವನ್ನು ಅನುಭವಿಸಿದರು. ಅಂಥ ಮಹಾಪ್ರಸಾದವನ್ನು ನೀವು ಈಗೆಲ್ಲ ಹೊಟ್ಟೆ ತುಂಬ ಸ್ವೀಕಾರ ಮಾಡಿ ಆನಂದವನ್ನು ಅನುಭವಿಸ್ರಿ ಅನ್ನೋ ಮಾತು ತಿಳಿಸ್ತಾ ಮುಂದಿನ ಕಾರ್ಯಕ್ರಮವನ್ನು